ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಮಕರ ಸಂಕ್ರಾಂತಿಯು ಪ್ರಕೃತಿಯಲ್ಲಿ ತರುತ್ತಿರುವ ಬದಲಾವಣೆಗಳು ಏನು? 2026ರ ಸಂಕ್ರಾಂತಿ ಪುರುಷನ ಹೆಸರೇನು? ಗುಣಲಕ್ಷಣಗಳು ಏನು? ಸಂಕ್ರಾಂತಿ ಪುರುಷ ಈ ವರ್ಷದ ಬಗ್ಗೆ ನುಡಿಯುತ್ತಿರುವ ಭವಿಷ್ಯವೇನು? ಸೂರ್ಯನ ಪಥ ಬದಲಾವಣೆಯಿಂದ ಜನಜೀವನದಲ್ಲಿ ಆಗೋದೇನು? ರಾಜಕೀಯ ರಂಗದಲ್ಲಿ ನಡೆಯೋದೇನು? ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ? ಇದೇ ಈ ಹೊತ್ತಿನ ವಿಶೇಷ ಸಂಕ್ರಾಂತಿ ಭವಿಷ್ಯ 2026. ಮಕರ ರಾಶಿಗೆ ಸೂರ್ಯನ ಪ್ರವೇಶವೇ ಮಕರ ಸಂಕ್ರಾಂತಿ. ಇನ್ನು ಈ ವರ್ಷದ ಸಂಕ್ರಾಂತಿ ಪುರುಷ ಸೂಚಿಸುತ್ತಿರುವ ಭವಿಷ್ಯವನ್ನ ತಿಳಿಯೋದಕ್ಕೂ ಮುಂಚೆ ಬದಲಾವಣೆಯ ಸೂಚಕವಾಗಿರುವ ಮಕರ ಸಂಕ್ರಾಂತಿಯ ಮಹತ್ವವೇನು? ಇನ್ನು ಈ ವರ್ಷದ ಸಂಕ್ರಾಂತಿ ಪುರುಷನ ಗುಣಲಕ್ಷಣಗಳು ಏನು? ಇಡೀ ಜಗತ್ತಿನ ಬಗ್ಗೆ ಸಂಕ್ರಾಂತಿ ಪುರುಷ ಸೂಚಿಸುತ್ತಿರುವ ಭವಿಷ್ಯವೇನು? ವಿಕೋಪಗಳ ಬಗ್ಗೆ ನೀಡುತ್ತಿರುವ ಎಚ್ಚರಿಕೆ ಏನು? ಸೂರ್ಯನ ಪಥ ಬದಲಾವಣೆಯ ಪ್ರಭಾವದಿಂದ ರಾಜಕೀಯ ರಂಗದಲ್ಲಿ ಆಗೋದೇನು? ಎದುರಾಗಲಿರುವ ವಿಕೋಪಗಳೇನು? ಮಳೆ ಬೆಳೆಗಳ ಸಂಗತಿಗಳೇನು? ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ? ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಡೋಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವೇದ ಪಂಡಿತರಾದ, ಜ್ಯೋತಿಷ್ಯ ಶಾಸ್ತ್ರ ಪಂಡಿತರಾದ ವೇದಬ್ರಹ್ಮ ಶ್ರೀ ಕೆ ವೆಂಕಟೇಶ್ ಶರ್ಮಾರವರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಈ ವರ್ಷದ ಸಂಕ್ರಾಂತಿಯ ಮಹತ್ವವೇನು? ಅದೇ ರೀತಿ ಪುರಾಣಗಳಲ್ಲಿ ಸಂಕ್ರಾಂತಿಯ ಉಲ್ಲೇಖದ ಬಗ್ಗೆ ತಿಳಿಸಿಕೊಡೋದಾದ್ರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿರದೆ ಪದಂ ಸಮೂಢಮಸ್ಯ ಪಾಗುಂ ಸುರೇ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸಪ್ತೇ ಏಸ್ತೋ ವಿಷ್ಣೋ ಸೋರಿಸಿ ವಿಷ್ಣೋ ದ್ರೋಮಸಿ ವಿಷ್ಣುಮಸ್ನಿ ವಿಶ್ವವೇತ್ವಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ನಮಗೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರ್ತಕ್ಕಂಥದ್ದು ಅಂದರೆ ನಮಗೆ ಮಕರ ರಾಶಿಗೆ ಪ್ರವೇಶ. ಇವಾಗ ದಕ್ಷಿಣದಿಂದಲೇ ನಾವಿದ್ದೀವಿ. ಉತ್ತರಾಯಣಕ್ಕೆ ಇವಾಗ ಪ್ರವೇಶ ಮಾಡ್ತಾ ಇದ್ದಾರೆ ಸೂರ್ಯ. ಯಾವಾಗ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೋ ಉತ್ತರಾಯಣ ಪುಣ್ಯಕಾಲ, ಇದು ಪರ್ವಕಾಲ, ಅತ್ಯಂತ ಪರ್ವಕಾಲ. ಇದರಲ್ಲಿ ನಮಗೆ ಉತ್ತರಾಯಣದಲ್ಲಿ ದಾನುಗಳಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಎಳ್ಳು ಬೆಲ್ಲ ದೇವರಿಗೆ ನೈವೇದ್ಯ ಮಾಡಿ, ದೇವ್ರ ಪೂಜೆ ಮಾಡಿ, ಇದಕ್ಕೆ ನಮಗೆ ವೃದ್ಧಿಲಕ್ಷ್ಮಿ ಅಂತ ನಾವು ಹೇಳ್ತೀವಿ, ಭಾಗ್ಯಲಕ್ಷ್ಮಿ ಅಂತ ನಾವು ಹೇಳ್ತೀವಿ. ಅದರಿಂದ ಈ ಸಂಕ್ರಾಂತಿಯಲ್ಲಿ ನಮಗೆ ಕಟಕ ರಾಶಿಗೆ ಹೋಯ್ತು ಅಂತಂದರೆ ದಕ್ಷಿಣಾಯನ ಶುರುವಾಗುತ್ತೆ. ಈ 6 ತಿಂಗಳು ಉತ್ತರಾಯಣ ಪುಣ್ಯಕಾಲದಲ್ಲಿ ಪರ್ವಕಾಲ. ಪುರಾಣಕ್ಕೆ ಹೋಯ್ತು ಅಂದರೆ ನಿಮಗೆ ಅಪ್ಪ ಮಕ್ಕಳು ಒಂದು ವರ್ಷಕ್ಕೆ ಒಂದೇ ಸತಿ ನೋಡಿ ಕಲಿಯೋದು. ಮಕರ ರಾಶಿಗೆ ಶನಿ ಅಧಿಪತಿ, ಸ್ವಾಮಿ ಸೂರ್ಯ ಬರ್ತಾ ಇದ್ದಾನೆ. ಈ ಅಪ್ಪ ಮಕ್ಕಳ ಸಂಬಂಧ ಈಗ ಬೆಳವಣಿಗೆ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಯಾವಾಗ ಮಕರ ರಾಶಿ ಪ್ರವೇಶ ಮಾಡ್ತಾನೋ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತೆ. ಆಮೇಲೆ ರೈತಾಪಿಗಳಿಗೆ, ಹಸುಗಳಿಗೆ ಪೂಜೆಗಳು ಮಾಡ್ತಾರೆ. ಬೆಂಕಿ ಅದಕ್ಕೇನೋ ದೃಷ್ಟಿಯಾಗಿದ್ದರೆ ದಾಟಿಸ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಇವಾಗ ಬೆಳೆ ಕೊಯ್ಲು ಇವತ್ತಿನ ದಿವಸ. ಅದಕ್ಕೆ ನೋಡಿ, ಪ್ರತಿಯೊಂದು ಹೊಲದಲ್ಲೂ ಸಹ ಬೆಳೆ ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಅವರೆಕಾಳು ವಿಶೇಷವಾಗಿ, ಕಡಲೆಕಾಳು ವಿಶೇಷವಾಗಿ, ಹುರುಳಿಕಾಳು ವಿಶೇಷವಾಗಿ, ಇವೆಲ್ಲ ಬರ್ತಕ್ಕಂಥ ಬೆಳೆನೇ ಈ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ, ಅಂದರೆ ಉತ್ತರಾಯಣದ ಸಂದರ್ಭದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾರೆ. ಇದರ ಬಗ್ಗೆ ತಾವು ತಿಳಿಸೋದಾದ್ರೆ. ಇವಾಗ ನಮಗೆ ವೈಕುಂಠ ಏಕಾದಶಿ ಅಂತ ನಾವು ಮಾಡಿದ್ವಿ. ಈಗ ಜನವರಿಲಿ ಮಾಡಿದ್ವಿ. ಡಿಸೆಂಬರ್ ಕೊನೆ ತಿಂಗಳಲ್ಲಿ ನಾವು ಮಾಡಿದ್ವಿ. ಅವತ್ತಿನ ದಿವಸ ವೈಕುಂಠ ಏಕಾದಶಿ ದ್ವಾರ ಓಪನ್ ಇರುತ್ತೆ, ಒಳಗಡೆ ಎಂಟ್ರಿ ಇಲ್ಲ. ನಮಗೆ ಅವತ್ತು ಓಪನ್ ಅಷ್ಟೇ. ಇವಾಗ ನಮಗೆ ನಾಳೆ ಇರೋದೆಲ್ಲ, ಇವಾಗ 15ನೇ ತಾರೀಕು, 14, 15 ಬಂದಿದೆಯಲ್ಲ, 15ನೇ ತಾರೀಕು ದ್ವಾರ ಓಪನ್ ಆಗುತ್ತೆ. 12 ಗಂಟೆ 4 ನಿಮಿಷಕ್ಕೆ ವೈಕುಂಠದ ಬಾಗಿಲು ಓಪನ್ ಆಗುತ್ತೆ. ಅದಕ್ಕೆ 12ವರೆಗೆ ನಮಗೆ ಪರ್ವಕಾಲ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ನಾವು ತೊಗೊಂಡ್ರೆ ಸಂಕ್ರಾಂತಿಗೆ 14ನೇ ತಾರೀಕು ತೊಗೊಂಡ್ರೆ ನಮಗೆ 3 ಗಂಟೆ 13 ನಿಮಿಷದಿಂದ 6 ಗಂಟೆ 2 ನಿಮಿಷದ ತನಕನೂ ನಮ್ಮ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ. ಕೆಲವರು 5:45 ಅಂತ ಕೆಲವರು ಹೇಳ್ತಾರೆ, ಕೆಲವರು 5:40 ಅಂತ ಹೇಳ್ತಾರೆ. ಏಕೆಂದರೆ ಅದು ಸೂರ್ಯ ದೃಗ್ಗಣಿತ ಪಂಚಾಂಗ ಅಂತ ಬರುತ್ತೆ. ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಹಾಕಿದಾಗ ಸಿಗುತ್ತೆ. ಪಂಚಾಂಗ ತೊಗೊಂಡ್ರೆ ರಾತ್ರಿ 8 ಗಂಟೆ 52 ನಿಮಿಷಕ್ಕೆ ಪರ್ವಕಾಲ ಶುರುವಾಗುತ್ತೆ. ಇವಾಗ ನಮಗೆ ಒಂದು ದಿವಸಕ್ಕೆ 24 ಗಂಟೆ, 6 ಓವರ್ 12 12 24, 6 ಭಾಗ ನಾವು 4 ಭಾಗಿಸ್ಕೊಂಡಾಗ ನಮಗೆ ಪಕ್ಕ ಸಿಕ್ಕತ್ತೆ. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ 8 ಗಂಟೆ 52 ನಿಮಿಷಕ್ಕೆ ಪರ್ವಕಾಲ ಬಂದಿರೋದ್ರಿಂದ 15ನೇ ತಾರೀಕು ವಿಶೇಷವಾಗಿ ಪರ್ವಕಾಲ ಇದೆ.
ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಗೆ ಸ್ನಾನ ಸಂಧ್ಯಾ ವಂದನಾದಿಗಳು ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದಾನ ಧರ್ಮ ಏನು ಬೇಕಾದ್ರೂ ಮಾಡ್ಕೊಂಡು ಬರ್ಬೋದು. ಎಲ್ಲ ಪುಣ್ಯದ ಕೆಲಸ. ವಿಶೇಷವಾಗಿ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿನ ದಾನ ಮಾಡಿದಾಗ ತುಂಬ ಫಲ ಕೊಡ್ತಕ್ಕಂಥದ್ದಿದೆ. ಸಾಮಾನ್ಯವಾಗಿ ಜನರಲ್ಲಿರುವಂತಹ ಪ್ರಶ್ನೆ ಅಂತಂದ್ರೆ ಮಕರ ಸಂಕ್ರಾಂತಿಯನ್ನ 14ಕ್ಕೆ ಆಚರಿಸೋದಾ ಅಥವಾ 15ಕ್ಕೆ? ಯಾವ ದಿನ ಆಚರಿಸಿದ್ರೆ ತುಂಬಾ ಒಳ್ಳೆಯದು? ಮೇಡಮ್, ಇವಾಗ ನೋಡಿ, 14ನೇ ತಾರೀಕು ನಮ್ಮಲ್ಲೇ ಪ್ರಶ್ನೆ ಇದೆ. ನಮಗೆ 3 ಗಂಟೆ 13 ನಿಮಿಷಕ್ಕೆ PM ಎಲ್ಲಿ ಆಚರಣೆ ಮಾಡ್ತೀರಾ? ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡಲಿಕ್ಕಾಗಲ್ಲ. ನಮ್ಗೆ ಏನೇ ಪೂಜೆ ಪುನಸ್ಕಾರ ಇದ್ದರೂ ಸಹ ನಾವು 15ಕ್ಕೆ ಆಚರಣೆ ತಗೋಬೇಕಾಗತ್ತೆ. ಪ್ರಾತಃ ಕಾಲದಲ್ಲಿ 15ನೇ ತಾರೀಕು ಆಚರಣೆ ಮಾಡ್ಕೋಬೋದು. ಬೆಳಗ್ಗೆ 5ರಿಂದ 7 ಗಂಟೆಗೆ ಸ್ನಾನ ಮಾಡ್ಕೋಬೋದು. ಆಮೇಲೆ ದೇವ್ರ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೋಬೋದು. ಆಮೇಲೆ ಯಾರಾದರೂ ಶ್ರಾದ್ದಾದಿಗಳು ತರ್ಪಣಾದಿಗಳು 12 ಗಂಟೆ 21 ನಿಮಿಷದಿಂದ ಶುರು ಮಾಡಿದ್ರೆ ಅತೀ ಪರ್ವಕಾಲ ತುಂಬ ಚೆನ್ನಾಗಿದೆ. ಆ ಟೈಮಲ್ಲಿ ಮಾಡ್ಕೋಬೋದು. ಮಧ್ಯಾಹ್ನ 12 ಗಂಟೆ 21 ನಿಮಿಷ 15ನೇ ತಾರೀಕು. 15ನೇ ತಾರೀಕು. ಗುರುಗಳೇ, ಈ ವರ್ಷದ ಸಂಕ್ರಾಂತಿ ಪುರುಷ ಯಾರು? ಈತನ ಗುಣಲಕ್ಷಣಗಳು ಹೇಗಿರುತ್ತೆ? ಇದರ ಬಗ್ಗೆ ವಿವರವಾಗಿ ತಿಳಿಸೋದಾದ್ರೆ ನೋಡಿ, ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ ಅಥವಾ ಭೂತದೇವಿ ಅಥವಾ ರಾಕ್ಷಸತ್ವ ಇರ್ತಕ್ಕಂಥ ಮಹಿಳೆ. ಈ ಮಹಿಳೆ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥದ್ದೇ ಸಂಕ್ರಾಂತಿ ಪುರುಷನ ಹೆಸರು. ಇದು ಮಹಿಳೆ. ಆಮೇಲೆ ಈ ಮಹಿಳೆ ಬರ್ತಕ್ಕಂಥದ್ದು ದಕ್ಷಿಣ ದಿಕ್ಕಿಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದು. ಮತ್ತು ಇವರಿಗೆ ಪೀಡೆ, ವಿಶೇಷವಾಗಿ ಯುದ್ಧದಾಹ ಆಗ್ಬೋದು, ಆರೋಗ್ಯದ ಕೆಡಬಹುದು, ಅಥವಾ ಮಾನಸಿಕತೆ ತುಂಬ ತೊಂದರೆ ಒಟ್ಟಿನೆಗೆ. ಆಮೇಲೆ ದಕ್ಷಿಣ ದಿಕ್ಕಿಗೆ ನೋಡ್ತಾ ಇದ್ದಾರೆ ಸ್ವಾಮಿ. ದಕ್ಷಿಣ ದಿಕ್ಕಿನಲ್ಲಿರೋರಿಗೆ ತುಂಬ ತೊಂದರೆಗಳು. ಆಮೇಲೆ ವೃದ್ಧಿ, ನಕ್ಷತ್ರ ಫಲ, ಮೊದಲೇ ದೃಷ್ಟಿ, ಬೆಲೆಗಳು, ಪದಾರ್ಥಗಳೆಲ್ಲ ತುಂಬ ಹೆಚ್ಚು, ತುಂಬ ಜಾಸ್ತಿ ಆಗ್ತಕ್ಕಂಥದ್ದು. ಚಿನ್ನ, ಬೆಳ್ಳಿ, ಮತ್ತು ವಜ್ರ ವೈಡೂರ್ಯಗಳು, ಮತ್ತು ಆಹಾರ ಪದಾರ್ಥಗಳು, ಪೆಟ್ರೋಲಿಯಮ್ಮು, ಇವೆಲ್ಲ ಜಾಸ್ತಿ ಮಾಡ್ತಕ್ಕಂಥದ್ದು ಈ ಅಮ್ಮನೆ ದೇಶದಲ್ಲಿ. ಯೋಗ ಫಲ ಜಾಸ್ತಿ, ದುರ್ಭಿಕ್ಷ, ವ್ಯಾಧಿ, ಕಾಯಿಲೆಗಳು ಜಾಸ್ತಿ. ಇವತ್ತು ಶೀತ ಗಾಳಿ, ಪ್ರತಿಯೊಬ್ಬರಿಗೂ ಸಹ ಹೆಲ್ತ್ ಇಶ್ಯೂ ಇದೆ. ಯಾರಿಗೂ ಸಹ ಅನಾರೋಗ್ಯಗಳೇ ಕಾಡ್ತಾ ಇದೆ. ಇವತ್ತು ಕಾಯಿಲೆ ಇರೋರು ಸ್ವಲ್ಪ ಹುಷಾರಾಗಿ ಈ ವರ್ಷ 2026ರಲ್ಲಿ ಇರಬೇಕಾಗತ್ತೆ. ಆಮೇಲೆ ವಿಭೂತಿ ಧಾರಣೆ ಮಾಡ್ಕೊಂಡಿದ್ದಾರೆ ಆಯಮ್ಮ ಭೂತದೇವಿ, ಅಂದರೆ ಮಂದಾಕಿನಿ ಅಂತಕ್ಕಂಥದ್ದು ವಿಭೂತಿ. ಭತ್ತದ ಅಕ್ಷತೆ, ಭತ್ತ ಅಂದರೆ ಅಕ್ಷತೆ, ಮಡಿಕೆಯಲ್ಲಿ ಸಾತ್ವಿಕ ಆಹಾರ, ಪೌಷ್ಟಿಕ ಆಹಾರ ಇಟ್ಕೊಂಡಿರೋದ್ರಿಂದ ನಾವು ಯಾವತ್ತು ಪೌಷ್ಟಿಕ ಆಹಾರ ಅಂತ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರತಕ್ಕಂಥದ್ದು. ಬೇರೆ ಬೇರೆ ಪದಾರ್ಥಗಳಿಗೆ ಹೋದಾಗ ಆರೋಗ್ಯ ಕೆಡ್ತಕ್ಕಂಥದ್ದು ಈ ವರ್ಷ. ಆಮೇಲೆ ವಿಶೇಷವಾಗಿ ವಾಹನ ಬಂದು ಹಂದಿ, ಮತ್ತು ಉಪವಾಹನ ಬಂದು ಎತ್ತು. ಇವೆರಡೂ ಸಹ ಕಾಂಬಿನೇಷನ್ ಇರೋದರಿಂದ ತುಂಬ ತೊಂದರೆಗಳು ಆ ಪ್ರಾಣಿಗಳಿಗೆ, ಹಂದಿಗೆ ಮತ್ತು ಎತ್ತುಗಳು ಸಾಯ್ತವೆ, ಕಾಯಿಲೆಗಳು ಬಂದುಬಿಟ್ಟು ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಇನ್ನು ದಂಡ ಇಡ್ತಕ್ಕಂಥದ್ದು, ದಂಡಾಯುಧ ಅಂದರೆ ಜನರನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ದಂಡ, ಚಿತ್ರವರ್ಣ, ಮತ್ತು ನಿಂತಿರುವ ಅವಸ್ಥೆ. ನಿಂತಿರುವ ಅವಸ್ಥೆ ಅಂತಂದರೆ ಕಾಲು ಸ್ವಲ್ಪ ಬೆಂಡಾಗಿರುತ್ತೆ, ಕುಂಟ ಸ್ವಲ್ಪ ನಿಂತಿರ್ತಕ್ಕಂಥದ್ದು. ಆಮೇಲೆ ಸರ್ಪಜಾತಿ ವೃದ್ಧಿ, ಸರ್ಪಗಳು ಈ ಸತಿ ಜಾಸ್ತಿ ವೃದ್ಧಿ ಆಗುತ್ತೆ, ಸರ್ಪವೃದ್ಧಿ. ಮತ್ತು ಹಸಿರು ರೋಕೆ ತಡ್ಕೊಂಡಿರ್ತಕ್ಕಂಥದ್ದು, ಬ್ಲೌಸ್, ಅಂಗಿ, ಮತ್ತು ಚಿನ್ನ ಅಂಗಿ, ಚಿನ್ನ ಮತ್ತು ಬಳೆಗಳು, ಆಭರಣ. ಅದಕ್ಕೆ ನೋಡಿ, ಯಾವ ವರ್ಷವೂ ಇಲ್ಲ ನಿಮಗೆ ಈ ವರ್ಷ ಅಷ್ಟು ರೇಟಾಗಿ ಹೋಗ್ಬಿಟ್ಟಿದೆ ಚಿನ್ನ. ಚಿನ್ನನೇ ಅಂಗಿ, ಪೂರ್ತಿ ಬಾಡಿನೇ ಚಿನ್ನ, ಬರೀ ಆಭರಣ ಮತ್ತು ಬಟ್ಟೆ ಪೂರ್ತಿ ಚಿನ್ನನೇ ಧರಿಸ್ಕೊಂಡಿರೋದ್ರಿಂದ ಮಂದಾಕಿನಿ ಅಂತಕ್ಕಂಥದ್ದು ಪೀಕು ಕೊಟ್ಟೋಗ್ತಾ ಇದೆ. ಇನ್ನೂ ಹೋಗುತ್ತೆ ಚಿನ್ನ ಇವ್ರು ಹೋಗೋ ತನಕ. ಇವ್ರು ಬೇರೆ ಡ್ರೆಸ್ ಹಾಕೊಂಡು ಬಂದಾಗ, ಇದಕ್ಕೆ ನಾವು ವಾರ್ಡ್ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ, ಬೇರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ, ಒಂದು ಕಾಟನ್ ಹತ್ತಿ ಶರ್ಟು ಹಾಕೊಂಡು ಬಂದಾಗ ಇದು ಕೆಳಗಡೆ ಇಳಿಯುತ್ತೆ. ಇದು ಇಳಿಯೋ ತನಕನೂ ಪೀಕ್ ಹೋಗ್ತಾನೆ ಇರುತ್ತೆ. ಆಮೇಲೆ ವಯಸ್ಸಿನಲ್ಲಿ ವಿಧವೆ, ಗಂಡ ಇಲ್ಲ, ಇದು ವಿಶೇಷವಾಗಿ ನಾವು ತಿಳ್ಕೊಡ್ತಕ್ಕಂಥದ್ದು. ಅದಕ್ಕೆ ಇವಾಗ ಏನಾಗಿದೆ ಅಂತಂದರೆ, ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಗಳು ಕಡಿಮೆ ಆಗ್ತಾ ಇದೆ, ಜಗಳಗಳು ಸಂಸಾರ ಜೀವನದಲ್ಲಿ. ಆಮೇಲೆ ಇದು ಕೂಡ ಪ್ರಭಾವ ಬೀಳುತ್ತೆ. ಅದಕ್ಕೆ ನೋಡಿ, ನಿಮಗೆ ಪ್ರತಿಯೊಂದು ಡಿವೋರ್ಸ್ 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 ಡಿವೋರ್ಸ್. ನೀವು ಎಲ್ಲನ್ನ ಹೋಗಿ, ಯಾರ ಮನೆಗನ್ನ ಹೋಗಿ, ಗಂಡ ಹೆಂಡತಿ ಜಗಳ, ನೆಮ್ಮದಿನೇ ಇರೋದಿಲ್ಲ, ವಿಧವ ಪಟ್ಟ ಇರೋದ್ರಿಂದ. ಆಮೇಲೆ ಹಳದಿ ಛತ್ರಿಗಳ ರೇಟ್ ಜಾಸ್ತಿ, ಅದೆಲ್ಲ ಫಲ ಇರ್ತಕ್ಕಂಥದ್ದು. ಈ ವರ್ಷ ಈ ಸಂಕ್ರಾಂತಿ ಫಲ ಈ ಥರ ಇವನು
ಕೊಡ್ತಾ ಇದ್ದಾನೆ. ಗುರುಗಳೇ, ಈಗ ತಾವೇ ಹೇಳಿದ್ರಿ ದಕ್ಷಿಣ ದಿಕ್ಕಿಗೆ ಸಾಕಷ್ಟು ಪ್ರಭಾವ ಇರುತ್ತೆ ಈ ಬಾರಿ. ನಮ್ಮ ದೇಶದ ದಕ್ಷಿಣ ದಿಕ್ಕು ಅಂದ್ರೆ ಸಾಮಾನ್ಯವಾಗಿ ನಮ್ಮ ರಾಜ್ಯನೂ ಬರುತ್ತೆ, ಅದೇ ರೀತಿ ತಮಿಳುನಾಡು, ಕೇರಳ ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಈ ಭಾಗಕ್ಕೆ ಜಾಸ್ತಿ ಪ್ರಭಾವ, ಜೊತೆಗೆ ಈ ಭಾಗಕ್ಕೆ ಕೆಟ್ಟ ಹಾನಿಯಾಗುವಂತಹ ಸಾಧ್ಯತೆ ಏನಾದರೂ ಇದೆಯಾ, ಹೇಗೆ ಇದೆ? ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಸೌತಿಗೆ ತಗೊಂತು ಅಂತಂದರೆ ಬೆಳೆಗಳು ಕಡಿಮೆ ಆಗುತ್ತೆ. ಭೂಮಿ ಯಾರೂ ಬೆಳೆ ಬೆಳೀತಾ ಇಲ್ಲ. ಈಗ ಭೂಮಿನ ಬರಡು ಮಾಡ್ತಾ ಇದ್ದಾರೆ ಎಲ್ಲ ಕೃಷಿಕರೆಲ್ಲ. ಇವತ್ತಿನ ದಿವಸ ಅವ್ರಿಗೇನು ಅನುಕೂಲತೆ ಸಿಗ್ತಾ ಇಲ್ಲ, ಅವ್ರಿಗೇನು ಸಪೋರ್ಟ್ ಮಾಡ್ತಾ ಇಲ್ಲ. ಬೆಳೆಯಿಂದ ಮತ್ತು ಬೆಂಕಿಯಿಂದ ಮತ್ತು ಗಾಳಿಯಿಂದ ತುಂಬ ತೊಂದರೆ ಆಗ್ತಕ್ಕಂಥದ್ದಿದೆ. ಆಮೇಲೆ ಈ ವರ್ಷ ರೈತಾಪಿಗಳಿಗೆ ಸ್ವಲ್ಪ ತೊಂದರೆ ಇದೆ. ಅವರು ಸ್ವಲ್ಪ ಹುಷಾರಾಗಿರಬೇಕು, ಬೆಳೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ಕೆಲವರು ಏನಾಗುತ್ತೆ ಅಂದರೆ ಈ ಪ್ರಾಣಿಗಳಿಂದನೂ ಸಹ ತೊಂದರೆಗಳಿದೆ. ಅದರಿಂದ ಈ ನಮ್ಗೆ ಹೇಳಬೇಕು ಅಂತಂದರೆ ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಈ ಕಡೆ ಈ ಗಲಭೆಗಳು ಜಾಸ್ತಿ ಆಗ್ಬೋದು. ಆಮೇಲೆ ಸ್ತ್ರೀ ಬಗ್ಗೆ ಅಪಪ್ರಚಾರ, ಅವ್ರ ಬಗ್ಗೆ ಒಂಚೂರು ಕೆಟ್ಟದ್ದು ನಡವಳಿಕೆ ಆಗ್ತಕ್ಕಂಥದ್ದು, ಅಥವಾ ಕೆಟ್ಟ ಮಾತುಗಳು ಬರ್ತಕ್ಕಂಥದ್ದು, ನಾನಾ ರೀತಿ ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೆಟ್ಟ ಬಿಹೇವಿಂಗು, ಆಮೇಲೆ ಒಂಥರ ಅಷ್ಟು ಕೆಟ್ಟ ಫಲ ಕಾಣಿಸ್ತಾ ಇದೆ ಮೇಡಮ್. ಹುಷಾರಾಗಿದ್ದರೆ ಒಳ್ಳೆಯದು. ನಾವು ಸೇಫ್ಟಿಯಾಗಿರಬೇಕು. ನಾವು ಚೆನ್ನಾಗಿದ್ದೀವಿ, ಸೇಫ್ಟಿಯಾಗಿದ್ದರೆ ಯಾವಾಗಂದ್ರೆ ಅವು ಓಡಾಡಬಾರ್ದು. ಹೆಣ್ಮಕ್ಳಿಗಂತೂ ಆದಷ್ಟು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಬೆಂಕಿ ಅಂತೂ ಈ ಅಗ್ನಿಯಿಂದ ಅಂತೂ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಮನೆಗೆ ಗ್ಯಾಸ್ ಆಗ್ಬೋದು, ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು, ಅಥವಾ ಕರೆಂಟಿಂದ ಏನಾದರೂ ತೊಂದರೆಗಳಾಗ್ಬೋದು ಮನೆಗಳಲ್ಲಿ. ಆದಷ್ಟು ಸ್ವಲ್ಪ ಹುಷಾರಾಗಿದ್ದರೆ ನಾವು ಒಳ್ಳೆಯದಾಗುತ್ತೆ. ಸೂರ್ಯನ ಈ ಪ್ರಭಾವ ರಾಜಕೀಯ ವಲಯಕ್ಕೆ ಹೇಗಿದೆ ಈ ಬಾರಿ? ರಾಜಕೀಯದಲ್ಲಿ ನೋಡಿಕೊಂಡ್ರೆ ನಮಗೆ ಈ ಕಡೆ ಪ್ಲಸ್ಸು ಇಲ್ಲ, ಮೈನಸ್ಸು ಇಲ್ಲ. ಈ ಕಡೆ ಏನಾಗುತ್ತೆ ಅಂತಂದರೆ ಎಲ್ಲ ದ್ವೇಷಗಳು, ಬರೀ ಕಪಟ ನಾಟಕಗಳು. ನಾವು ಏನು ಅವ್ರನ್ನ ಕ್ಯಾಲ್ಕುಲೇಷನ್ನೇ ಹಾಕೋಕ್ಕಾಗಲ್ಲ. ಯಾಕೆಂದರೆ ಈ ಕಲಿಪುರುಷ ಹಂಗೆ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಈ ಕಲಿಯುಗ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇದ್ದಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳಿಂದ ತುಂಬಿಕೊಂಡ್ಬಿಟ್ಟಿದ್ದಾನೆ ಇವಾಗ. ಅದರಿಂದ ರಾಜಕೀಯದಲ್ಲಿ ತೊಂದರೆಗಳಿರ್ಬೋದು, ಆದರೆ ಏನು ಸಮಸ್ಯೆ ಏನಾಗಲ್ಲ. ಪಥ ಬದಲಾವಣೆಯ ಪರಿಣಾಮ ಕೃಷಿಕರಿಗೆ ಹೇಗಿದೆ? ಮಳೆ ಬೆಳೆ ಹೇಗಿರುತ್ತೆ ಈ ಬಾರಿ? ನೋಡಿ, ಉತ್ತರಾಯಣದಲ್ಲಿ ನಮಗೆ ವಸಂತ ಮಾಸ, ಚೈತ್ರ ಮಾಸ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಭತ್ತ ಚೆನ್ನಾಗಿ ಬೆಳೀತಾರೆ, ರಾಗಿ ಚೆನ್ನಾಗಿ ಬೆಳೀತಾರೆ, ಜೋಳ ಚೆನ್ನಾಗಿ ಬೆಳೀತಾರೆ, ಮತ್ತು ಬಾಳೆ, ತೆಂಗು, ಈ 6 ಪದಾರ್ಥಗಳು ವಿಶೇಷವಾಗಿ ಬೆಳೀತಕ್ಕಂಥದ್ದು. ಕಬ್ಬುಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಬೆಳೆಯಲ್ಲಿ ಸ್ವಲ್ಪ ರೈತರು ಹುಷಾರಾಗಿರಬೇಕು. ಯಾಕೆಂದರೆ ಅದು ಪಾಪ ಅವ್ರು ಕಷ್ಟ ಬಿದ್ದು ಬೆಳೆದು ಬಿಟ್ಟರೆ ತಗೊಳ್ಳೋರಿಲ್ಲ, ಅದು ಅವ್ರು ಹಂಗೇ ಪ್ರಾಬ್ಲಮ್ ಆಗ್ತಕ್ಕಂಥದ್ದಿದೆ. ಆದಷ್ಟು ಸ್ವಲ್ಪ ಭತ್ತ, ಜೋಳ, ರಾಗಿ ಮತ್ತು ತೆಂಗು ಇದಕ್ಕೆ ಹೋಯ್ತು ಅಂತಂದರೆ ಈ ಸತಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ಬೆಳೆಗಳು ತುಂಬ ಉತ್ಪತ್ತಿ ಇದೆ, ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದು. ಆರೋಗ್ಯದ ಮೇಲೆ ಪಥ ಬದಲಾವಣೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಈ ಬಾರಿ? ಈ ಬಾರಿ ನಿಮಗೆ 2026ಕ್ಕೆ ಹಾರ್ಟ್ ಪ್ರಾಬ್ಲಮ್ ತುಂಬ ಆಗ್ಬೋದು. ಹಾರ್ಟ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ಬೋದು. ಆಮೇಲೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ಬೋದು. ಸ್ವಲ್ಪ ಹುಷಾರಾಗಿರಬೇಕು. ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ನಮಗೆ ಈ ಗುರು ಮಿಥುನದಲ್ಲಿ ಕೂತ್ಕೊಂಡಿರೋದ್ರಿಂದ ಪ್ರತಿಯೊಂದು ಕಾಯಿಲೆಗಳು ತಂದು ಕೊಟ್ಬಿಡ್ತಾನೆ. ಅದು ಶತ್ರು ಮನೆ ಗುರುವಿಗೆ ಮತ್ತು ಬುಧನಿಗೆ ಆಗೋದ. ಅದರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆಮೇಲೆ ಕಿಡ್ನಿ, ಲಿವರು ಆದಷ್ಟು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇನ್ನು ಆರೋಗ್ಯ ಅವರ ಕೈಯಲ್ಲೇ ಇದೆ. ಹಂಗೆ ಇಲ್ಲ ಆರೋಗ್ಯ ಅಂತೀವಿ ನಾವು. ಏನೋ ತಿನ್ನಬಾರ್ದೆಲ್ಲ ತಿನ್ಬಿಟ್ಟು ಮಾಡಬಾರ್ದೆಲ್ಲ ಮಾಡಿಬಿಟ್ರೆ ಆರೋಗ್ಯ ಕೆಟ್ಟೋಗುತ್ತೆ. ತಿರುಗಿ ನಾವು ಕಂಟ್ರೋಲ್ ತರೋಕ್ಕಾಗಲ್ಲ. ನಾವೇ ಇವಾಗಿಂದನೇ ಸ್ವಲ್ಪ ಹುಷಾರಾಗಿದ್ಬಿಟ್ರೆ. ಆಮೇಲೆ ಕುಡಿಯೋರಿಗೆ, ಡ್ರಿಂಕ್ ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಇಮ್ಮಿಡಿಯೇಟ್ಲಿ ಹಾರ್ಟಿಗೆ ಪ್ರಾಬ್ಲಮ್ ಇದೆ, ಅದು ಒಳಗಡೆನೇ ತಿನ್ಕೊಂಬರುತ್ತೆ. ಗುರು ಆ ಥರ ಮಾಡಿಬಿಡ್ತಾನೆ. ಅದರಿಂದ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಕೈಯಲ್ಲೇ ಇದೆ, ಹುಷಾರಾಗಿರ್ಬೋದು, ಒಳ್ಳೆಯದಾಗುತ್ತೆ. ದ್ವಾದಶ ರಾಶಿಗಳ ಸಂಕ್ರಾಂತಿ ಫಲಾಫಲಗಳ ಬಗ್ಗೆ ತಿಳಿಯೋಣ. ಗುರುಗಳೇ, ಮೊದಲನೇ ರಾಶಿ ಮೇಷರಾಶಿ. 2026ರ ಮೇಷರಾಶಿಯ ಮಕರ ಸಂಕ್ರಮಣದ ಫಲಗಳು, ಸಂಕ್ರಾಂತಿ ಪುರುಷನ ಫಲಗಳು. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಯಶಸ್ಸು, ಆಮೇಲೆ ಪ್ರಗತಿ, ಹೊಸ ಅವಕಾಶಗಳು. ನಿರುದ್ಯೋಗಿಗಳಿರ್ತಾರಲ್ಲ ಅವರಿಗೆ ಹೊಸ ಉದ್ಯೋಗ ಸಿಗ್ತಕ್ಕಂಥ ಯೋಗಗಳು ಕಾಣಿಸ್ತಾ ಇದೆ. ಮತ್ತು ಹಣಕಾಸಿನಲ್ಲಿ ಸ್ಥಿರತೆ, ಮತ್ತು ಕುಟುಂಬದಲ್ಲಿ ಸಂತೋಷ. ಏಕೆಂದರೆ ಹೋದ ವರ್ಷ ಎಲ್ಲ ಕುಟುಂಬದಲ್ಲಿ ಜಗಳಗಳು, ದೊಂಬಿ ರಾದ್ದಾಂತ ಮನಸ್ತಾಪಗಳು ಮತ್ತು ಜಗಳಗಳು, ಯಾವಾಗೂ ಜಗಳನೇ ಆಗ್ತಾಯಿತ್ತು.
ಈ ವರ್ಷ ನಿಮಗೆ ತುಂಬ ಅನುಕೂಲತೆ ದಿನಗಳು ಕಾಣಿಸ್ತಾ ಇದೆ. ಮತ್ತು ಆರೋಗ್ಯದಲ್ಲಿ ಮಾತ್ರ ನೀವು ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ಬೆನ್ನು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ಕಣ್ಣು ನೋವು ಬರ್ಬೋದು, ಮಂಡಿ ನೋವು ಬರ್ಬೋದು. 5ರಲ್ಲಿ ಕೇತು, ಕಷ್ಟ ಪ್ರಾಪ್ತಿ. ನೀವು ಎಷ್ಟು ಉದ್ಯೋಗ ಕಷ್ಟಪಟ್ಟರೂ ಸಹ ನಿಮಗೆ ಬೆಲೆ ಸಿಕ್ಕೋದು ಕಷ್ಟ. ಯಾಕೆಂದರೆ ರಾಹು ಕೇತುಗಳು ಒಂದು ಮನೆಯಲ್ಲಿ 18 ತಿಂಗಳ ಕಾಲ ಇರ್ತಾರೆ. ಮತ್ತೆ 10ರಲ್ಲಿ ರವಿ ಇದ್ದಾನೆ ನೋಡಿ. ನಿಮ್ಗೆ ಅವಾಗಲೇ ಹೇಳಿದೆ, ಸೂರ್ಯ ಒಳ್ಳೆ ಫಲ ಮೇಷರಾಶಿಯವರಿಗೆ. ಧನ ಲಾಭ, ಐಶ್ವರ್ಯ ಲಾಭ, ಆಭರಣ ಲಾಭ, ಅಭಿವೃದ್ಧಿ, ಯಶಸ್ಸು ಎಲ್ಲ ಕೊಡ್ತಕ್ಕಂಥವನು ರವಿ. 10ರಲ್ಲಿ ಕುಜ ಇದ್ದಾನೆ. ಭಯ, ಬೆಂಕಿಯಿಂದ ಭಯ, ಹುಷಾರಾಗಿರ್ಬೇಕು ನೀವು. ಸ್ಟೌವಿಂದ ಹುಷಾರಾಗಿರ್ಬೇಕು. ಮನೆಯಲ್ಲಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸಂಪತ್ರ ಹುಷಾರಾಗಿ ನೋಡ್ಕೊಳ್ಳಿ. ಕೇರ್ಫುಲ್ ಆಗಿರಬೇಕು. ಮತ್ತೆ ದ್ರವ್ಯ ನಷ್ಟ. 10ರಲ್ಲಿ ಬುಧ ಲಕ್ಷ್ಮೀಕರವಾಗಿದ್ದಾನೆ. ಮತ್ತೆ 10ರಲ್ಲಿ ಶುಕ್ರ ಧನ ನಾಶ ಮಾಡ್ತಾನೆ. ನೋಡಿ, ನೀವು ಹುಷಾರಾಗಿ ಬುದ್ಧಿವಂತರಾಗಬೇಕು. ಅದನ್ನ ಹಣ ಇಟ್ಕೋಬೇಕು, ಇಲ್ಲ ಅಂದ್ರೆ ಖರ್ಚು ಮಾಡಿಸ್ಬಿಡ್ತಾನೆ. ಮತ್ತೆ 10ರಲ್ಲಿ ರಾಹು ದ್ರವ್ಯ ಲಾಭ. 12ರಲ್ಲಿ ನಿಮಗೆ ಶನಿ. 12ರಲ್ಲಿ ಯಾವಾಗ ಬರ್ತೀವಿ ಎಲ್ಲ ದುಡ್ಡೆಲ್ಲ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ₹1 ಇಟ್ಕೊಂಡೆ ₹2 ಆದರೂ ನೀವು ₹1 ಖರ್ಚು ಮಾಡಿ ₹2 ಸೇವ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲ ತುಂಬಾ ಖಾಲಿ ಆಗ್ತಕ್ಕಂಥದ್ದಿದೆ. ಗುರುಗಳೇ, ಪರಿಹಾರ ನೋಡಿ, ಪರಿಹಾರ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸನ್ನ 3 ಟೈಮ್ ಪಾರಾಯಣ ಮಾಡಬೇಕು. ಆಮೇಲೆ ಓಂ ಕುಜಗ್ರಹ ಎನ್ನುವಂತ ಜಪ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಅಗ್ನಿರ್ಮೂರ್ಧಾದಿವಕ್ಕ ಪೃಥಿವ್ಯ ಅಜಂ ಅಪಾಗುಂ ರೇತಾಗುಂ ಸಿ ಜನ್ಮತೆ ಶೋನಾ ಪೃಥ್ವೇ ಭವಾನ್ ರುಕ್ಷರ ನಿವೇಶನೇ ಯಚ್ಚಾನಶ್ರಮ ಸುಪ್ರತ ಆಹ ಕ್ಷೇತ್ರಸ್ಯ ಪತಿನ ವೈಗಮಿತೇನೇ ಜಯಾಮಸಿ. ಈ ಮಂತ್ರ ಕೇಳಿಸ್ಕೊಂಡು ಸಾಕು, ಹೇಳಕ್ ಬರದೇ ಇದ್ರೆ. ಗುರುಗಳೇ, ಮೇಷರಾಶಿಗೆ ಅದೃಷ್ಟ ಸಂಖ್ಯೆ ಹಾಗೇನೆ ಬಣ್ಣ. ಈ ಅದೃಷ್ಟ ಸಂಖ್ಯೆ ಇವರಿಗೆ 3 ಮತ್ತೆ 9 ಬರುತ್ತೆ. ಮತ್ತೆ ಕೆಂಪು ವಸ್ತ್ರ ಮತ್ತೆ ಹಳದಿ. ಕೆಂಪು ಮತ್ತೆ ಹಳದಿ ಇವರಿಗೆ ಅದೃಷ್ಟದ ಬಣ್ಣ ತಂದ್ಕೊಡೋದು. ಗುರುಗಳೇ, 2ನೇ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಹೊಸ ಹೂಡಿಕೆಗಳಿಗೆ, ಅಂದರೆ ನಿಮಗೆ ವ್ಯಾಪಾರ ಹೊಸದಾಗಿ ಶುರು ಮಾಡ್ತವ್ರೆ, ಶೇರ್ ಮಾರ್ಕೆಟ್ ಮತ್ತು ಪ್ರತಿಯೊಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಈ ವರ್ಷ ಲಕ್ಕಿ ಡೇ ಅಂತ ಹೇಳ್ಬೋದು. ಅಂದರೆ ನಾವು ಗೋಚಾರದಿಂದ ಮತ್ತು ಇದರಿಂದ ಹೇಳ್ತಾ ಇದ್ದೀವಿ, ಈ ದಶಾಭುಕ್ತಿಗಳಲ್ಲಿ ನಾವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಆಮೇಲೆ ಮತ್ತೆ ವಿಷಯ ಉತ್ತಮ ವರ್ಷ ಅಂತಲೇ ಹೇಳಬೇಕು ನಿಮಗೆ. ಸಮಾಧಾನ ಕುಟುಂಬ, ನೆಮ್ಮದಿ, ಸಂತೋಷ, ಸುಖ, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಬರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ನಿಮಗೆ. ಆಮೇಲೆ ಫಾರಿನ್ ಯೋಗ ಇದೆ, ಪ್ರಯಾಣ ಯೋಗ ಜಾಸ್ತಿ ಇದೆ ಅವರಿಗೆ, ಪುಣ್ಯಕ್ಷೇತ್ರ ದರ್ಶನ ಇದೆ. ಆಮೇಲೆ 2ರಲ್ಲಿ ಗುರು ಧನ ಸಂಪತ್ತು, ಧನಾಧಿಪತಿ. ಮತ್ತೆ ವಾಕ್ ಸ್ಥಾನ ಅಂತ ಹೇಳ್ತೀವಿ ನಾವು 2ನೇ ಮನೆಯಲ್ಲಿ. 2ರಲ್ಲಿ ಗುರು ಕೂತ್ಕೊಂಡಿರೋದ್ರಿಂದ ಜೂನ್ 2 ತನಕ ಮಾತ್ರ ಗುರು ಚೇಂಜ್ ಆಗ್ಬಿಡ್ತಾನೆ. ಆಮೇಲೆ ಮಿಥುನದಿಂದ ಕರ್ಕಾಟಕಕ್ಕೆ ಬರ್ತಾನೆ. ವೃಷಭ ರಾಶಿಯವರಿಗೆ ಈಗ ಗುರು ಅಷ್ಟು ಧನ ಕೊಡ್ತಾ ಇದ್ದಾನೆ, ಆದರೆ ಅವ್ರು ಉಳಿಸ್ಕೋಬೇಕು. ನಮ್ಗೆ ಇವಾಗ ದುಡ್ಡು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಕೊಂಡ್ಬಿಟ್ರೆ ಅದು ಉಳಿಯೋದಿಲ್ಲ, ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಆಮೇಲೆ 4ರಲ್ಲಿ ಕೇತು, ವಿರೋಧಗಳು. ಇವ್ರೇನಾದ್ರೂ ಒಳ್ಳೇದು ಮಾಡಕ್ಕೆ ಹೋದ್ರೆ ಕೆಟ್ಟದ್ದು ಹಿಂದೆನೇ ಇರುತ್ತೆ. ಇವ್ರು ಏನಾದರೂ ಒಳ್ಳೆ ಮಾತಾಡಕ್ಕೆ ಹೋದ್ರೆ ಕೆಟ್ಟದ್ದು ಹಿಂದೆನೇ ಇರುತ್ತೆ. ಏನಾದರೂ ಒಳ್ಳೇದು ಮಾಡಕ್ಕೆ ಹೋದ್ರೆ ಇವರಿಗೆ ಕೆಟ್ಟವರು ಅಂದ್ಕೊಂಡ್ಬಿಡ್ತಾರೆ. ಅದು ಏನೇ ಮಾಡಕ್ಕೆ ಹೋದ್ರು ಸಹ ವಿರೋಧವಾಗಿರ್ತಾರೆ. ಮತ್ತು 9ರಲ್ಲಿ ರವಿ, ಭಯ. ಏನೋ ಯಾರಾದರೂ ಮಾಡಿಸ್ಬಿಟ್ಟಿದ್ದಾರೆ, ಅಥವಾ ಯಾರಾದರೂ ಏನಾದರೂ ಇಲ್ಲ, ನಂಗೆ ಏನೋ ತೊಂದರೆ ಆಗ್ಬಿಟ್ಟಿದೆ, ಆರೋಗ್ಯದಲ್ಲಿ ಏನೇನೇನೇನೋ ಮಿಸ್ಗೈಡ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಅವರು ಬಿಡಬೇಕು, ಭಯನ ಬಿಟ್ಟುಬಿಡಬೇಕು. ಆಮೇಲೆ ಕಾರ್ಯ ನಷ್ಟಗಳು, ಮತ್ತು ದುಡ್ಡು ವ್ಯವಹಾರದಲ್ಲಿ ಯಾವುದಕ್ಕೋ ಒಂದು ಚೀಟಿಗೋ ಅಥವಾ ಯಾರಿಗೂ ಕೊಟ್ಬಿಟ್ಟಿರ್ತಾರೆ, ಇವರು ನೋಡಿಕೊಂಡು ಕೊಡಬೇಕು, ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಹುಷಾರಾಗಿದ್ದರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಪರಿಹಾರದ ಬಗ್ಗೆ ತಿಳಿಸೋದಾದ್ರೆ, ಇವರು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕಾಗತ್ತೆ. ಲಕ್ಷ್ಮೀನಾರಾಯಣಾಯ ವಿದ್ಮಹೇ ಪರಮಾತ್ಮಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇಲ್ಲ ಓಂ ಹ್ರೀಂ ಲಕ್ಷ್ಮೀ ನಮಃ, ಇಲ್ಲ ಓಂ ಹಾಂ ಹ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ಅಂತ ಹೇಳ್ಕೊಂಡ್ರು ನಗುತ್ತೆ. ಇಲ್ಲಾಂದ್ರೆ ಓಂ ಶ್ರೀಂ ಲಕ್ಷ್ಮೀ ಎನ್ಮ ಅಂದ್ಕೊಂಡ್ರು ದುಡ್ಡು ಚೆನ್ನಾಗಿ ಬರುತ್ತೆ. ಆಯ್ಮಂಗೆ ಓಂ ಶ್ರೀಂ ಮಹಾಲಕ್ಷ್ಮೀ ಎನ್ಮ ಅಂದರೆ ಸಾಕಂತೆ, ಅಷ್ಟು ಖುಷಿ ಪಡ್ತಾಳಂತೆ. ಅದೃಷ್ಟ ಸಂಖ್ಯೆ ಬಣ್ಣ. ಅದೃಷ್ಟ ಸಂಖ್ಯೆ ಇವರಿಗೆ 6 ಮತ್ತು 2. ಅದೃಷ್ಟ ಬಣ್ಣ ಗ್ರೀನು ಆಗುತ್ತೆ, ಯೆಲ್ಲೋನು ಆಗುತ್ತೆ. ತುಂಬಾ ಒಳ್ಳೆಯದು ಸಿಗ್ತಕ್ಕಂಥದ್ದು ಕಲರ್. ಗುರುಗಳೇ, ಮಿಥುನ ರಾಶಿಯ ಸಂಕ್ರಾಂತಿ ಫಲಾಫಲಗಳು ಏನು? ನೋಡಿ, ಮಿಥುನ ರಾಶಿಯವ್ರದ್ದು ಇಷ್ಟು ದಿವಸ ಒಳ್ಳೆ ಉದ್ಯೋಗದಲ್ಲಿದ್ದರು, ಈಗ ಬದಲಾವಣೆ, ಟ್ರಾನ್ಸ್ಫರು ಮತ್ತು ಕಳ್ಕೊಳ್ಳೋತಕ್ಕಂಥದ್ದು ಜಾಸ್ತಿ ಕಳಿಸ್ತಾ ಇದೆ. ಮಿಥುನ ರಾಶಿಯವರು ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅಥವಾ ಏನಾದರೂ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ನೀವು ಎಷ್ಟು ಹುಷಾರಾಗಿರ್ತೀರೋ, ಮುಳ್ಳು ಮೇಲೆ ನಿಂತಿದ್ದೀರಾ ಈ ವರ್ಷ ನೀವು 26. ಮತ್ತು ಕೆಲಸದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರೋತಕ್ಕಂಥವ್ರು ಹುಷಾರಾಗಿರಿ. ಆಮೇಲೆ ಎಲೆಕ್ಟ್ರಿಕಲ್ನವರು ಸ್ವಲ್ಪ ಹುಷಾರಾಗಿರಿ.
ಆಮೇಲೆ ನೀರಿನಲ್ಲಿ ಹುಷಾರಾಗಿರಿ. ಆಮೇಲೆ ಬಂದರುಗಳಲ್ಲಿ ಮತ್ತು ಸಮುದ್ರದಲ್ಲಿ ನೀರತ್ರ ಇರತಕ್ಕಂಥವ್ರು ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ನಾವು ಭಯ ಪಡಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀವಿ ಅಷ್ಟೇ. ಮಿಥುನ ರಾಶಿಯವರಿಗೆ ಜಲಗಂಡ ಅಂತಕ್ಕಂಥದ್ದು ನಾವು ಹುಷಾರಾಗಿರಬೇಕು. ನೀರತ್ರ ಮತ್ತು ನದಿ ಹತ್ರ ಹೋದಾಗ ಮತ್ತು ಸಮುದ್ರದ ಹತ್ರ ಹೋದಾಗ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿಬಿಟ್ರೆ ಜೀವಕ್ಕೆ ಸ್ವಲ್ಪ ಗಂಡಾಂತರಗಳು ಬರ್ತಕ್ಕಂಥದ್ದಿದೆ. ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಆರೋಗ್ಯದಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕು. ಆ BP ಶುಗರ್ ಜಾಸ್ತಿ ಬರ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ ಈ ವರ್ಷ. ಆಮೇಲೆ ಕಿಡ್ನಿ ಲಿವರ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಕೂತಿರೋದೇ ನಮ್ಮನ್ನು ಆ ಬಾಡಿನೆಲ್ಲ ವೇಸ್ಟ್ ಮಾಡಿಬಿಡ್ತಾನೆ. ಇಲ್ಲಿ ಬರ್ತಕ್ಕಂಥ ಇಲ್ಲದೆ ಇರೋ ಕಾಯಿಲೆಗಳನ್ನೆಲ್ಲ ತಂದಾಕ್ತಾ ಇರ್ತಾನೆ. ಮತ್ತೆ ನಾನಾ ರೀತಿ ಸಮಸ್ಯೆ, ನಾನಾ ರೀತಿ ಕಷ್ಟಗಳು. ಹಣಕಾಸು 5 ರೂಪಾಯಿ ಬರುತ್ತೆ, 25 ರೂಪಾಯಿ ಖರ್ಚಾಗೋಗುತ್ತೆ. ನಾನಾ ರೀತಿ ತೊಂದರೆಗಳು ಅನುಭವಿಸ್ತಾ ಇರೋದ್ರಿಂದ ಮಿಥುನ ರಾಶಿಯವರು ಮುಳ್ಳ ಮೇಲೆ ನಿಂತಿದ್ದೀರಾ, ಸ್ವಲ್ಪ ಹುಷಾರಾಗಿರಬೇಕು. ಮತ್ತೆ ನೋಡಿ, ಒಂದರಲ್ಲಿ ಗುರು ಮನೋವ್ಯತೆ, ಮನೋರೋಗ ತಂದು ಕೊಟ್ಬಿಡ್ತಾನೆ ನೋಡಿ. ಮನೋರೋಗ ಅಂತ ಅಂದರೆ ಮದುವೆ ಆಗಿ ಬರುತ್ತೆ, ನಿಂತೋಗುತ್ತೆ, ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ. ಆಮೇಲೆ ತಾಯಿ ತಂದೆಗೆ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇವರಿಗೆ ಪಿತೃ ಋಣ ಮಾತೃ ಋಣಗಳು ಹುಷಾರಾಗಿ ನೋಡ್ಕೋಬೇಕು. ತಂದೆ ತಾಯಿ ಗೌರವ ಕೊಟ್ಟರೆ ಮಿಥುನ ರಾಶಿಯವರಿಗೆ ತುಂಬ ಫಲ ಸಿಗ್ತಕ್ಕಂಥದ್ದು. ಆಮೇಲೆ ಮತ್ತೆ 3ರಲ್ಲಿ ಕೇತು ಸ್ವಲ್ಪ ಹಣಕಾಸು ಕೊಡ್ತಾನೆ. ಮತ್ತೆ 8ರಲ್ಲಿ ರವಿ ಶರೀರ ಪೀಡೆ, ಒಂಥರ ಕಾಲು ಊತ ಬರ್ತಕ್ಕಂಥದ್ದು, ಮತ್ತೆ ಕಾಲು ಒಡಿತಕ್ಕಂಥದ್ದು, ಮಖಕ್ಕೆ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ಮತ್ತೆ 8ರಲ್ಲಿ ಕುಜ, ಮೃತ್ಯು ಭಯ. ಈ ತಿಂಗಳು ನೀವು ಹುಷಾರಾಗಿರಬೇಕು. ಅಪಘಾತಗಳಾಗ್ತಕ್ಕಂಥದ್ದು, ಕೈಕಾಲು ಮುರಿತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ನಮಗೆ ಶಾಸ್ತ್ರ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಡ್ರೈವಿಂಗಲ್ಲಿ 2 ವೀಲರ್ ಮತ್ತು 3 ಚಕ್ರ ಆಟೋ ಓಡಿಸೋರು, ಆಟೋ ಚಾಲಕರು ಸ್ವಲ್ಪ ಹುಷಾರಾಗಿ ಓಡಿಸ್ಕೋಬೇಕಾಗತ್ತೆ. ಆಮೇಲೆ ಡ್ರೈವಿಂಗ್ ಎಷ್ಟು ಎಚ್ಚೆತ್ಕೊಳ್ತಿರೋ ಅಷ್ಟು ಒಳ್ಳೆಯದು. ಅಪಘಾತಗಳು ಜಾಸ್ತಿ ಕಾಣಿಸ್ತಾ ಇದೆ. ಗುರುಗಳೇ, ಮಿಥುನ ರಾಶಿಗೆ ಪರಿಹಾರ ಏನು? ಮಿಥುನ ರಾಶಿಯವರಿಗೆ ಓಂ ನಮೋ ನಾರಾಯಣಾಯ, ಇಲ್ಲ ಆದಿನಾರಾಯಣಾಯ, ಇಲ್ಲ ನಿಮಗೆ ಓಂ ಸೇರಿಸ್ಕೊಳಕ್ ಬರದೇ ಇದ್ರೆ ಓಂ ನಾರಾಯಣಾಯ ಆದಿನಾರಾಯಣಾಯ, ಇಲ್ಲ ಅಂದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅದೃಷ್ಟ ಸಂಖ್ಯೆ ಇವ್ರದ್ದು ಬಂದು ನಮಗೆ ಮಿಥುನ ರಾಶಿಯವರದು 5, 7 ಅದೃಷ್ಟ ಸಂಖ್ಯೆ. ಅದೃಷ್ಟದ ಬಣ್ಣ ಹಳದಿ ಮತ್ತೆ ಗ್ರೀನ್ ಎರಡು ಹೊಂದುತ್ತೆ. ಇನ್ನುಳಿದ ರಾಶಿಗಳ ಮೇಲೆ ಸಂಕ್ರಾಂತಿಯ ಫಲಾಫಲಗಳ ಬಗ್ಗೆ ತಿಳಿತಾ ಹೋಗೋಣ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಹೋದ ವರ್ಷ ಎಲ್ಲ ತುಂಬ ತೊಂದರೆ ಅನುಭವಿಸಿದ್ರು. ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತಕ್ಕಂಥದ್ದಿದೆ. ಮತ್ತು ವ್ಯವಹಾರ ಭೂಮಿ ತಗೊಳ್ತಕ್ಕಂಥ ಯೋಗ ಕಾಣಿಸ್ತಾ ಇದೆ. ಕಟ್ಟಿರೋ ಮನೆ, ಯಾಕೆಂದರೆ ಕಟ್ಟಕ್ಕೆ ಇವರಿಗೆ ಯೋಗ ಇಲ್ಲ ಈ ವರ್ಷ. ಕಟ್ಟಿದ್ರೂ ಸಹ ಕಟ್ಟಿರೋ ಮನೆ ತಗೊಳ್ತಕ್ಕಂಥದ್ದು ಯೋಗ ಕಾಣಿಸ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ವಾಹನ ಯೋಗ, ಮತ್ತು ಆರೋಗ್ಯ ಮಾತ್ರ ಇವರು ಮೈಯೆಲ್ಲ ಕಣ್ಣಿಟ್ಕೋಬೇಕು. ಈಗಿದ್ದಾಗ ಇನ್ನು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಒಂಥರ ಈ ಮೈಂಡ್ ಹೆಂಗಿರುತ್ತಪ್ಪ ಅಂದರೆ ಚಂಚಲ ಬುದ್ಧಿ. ಈಗ ಆಡಿದ ಮಾತು ಇನ್ನು ಸ್ವಲ್ಪ ಹೊತ್ತು ಕಾಡೋದಿಲ್ಲ, ಈಗ ಹೇಳಿದ ಮಾತು ಇನ್ನು ಸ್ವಲ್ಪ ಹೊತ್ತು ಕೇಳೋದಿಲ್ಲ, ಅಥವಾ ಏನೋ ಒಂಥರ ವಿಚಿತ್ರವಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ ಕರ್ಕಾಟಕ ರಾಶಿಯವರಿಗೆ. ಮತ್ತು ಕುಟುಂಬದಲ್ಲಿ ಘರ್ಷಣೆಗಳು. ಯಾರನ್ನೂ ನಾವು ಹೆಚ್ಚಾಗಿ ಕರ್ಕಾಟಕ ರಾಶಿಯವರು ಯಾರನ್ನೂ ಹೆಚ್ಚಾಗಿ ಮಾತಾಡ್ಸಕ್ಕೆ ಹೋಗಬಾರ್ದು. ಮಾತಾಡ್ಸಿದ್ರೆ ಹಂಗೆ ಜಗಳ ಶುರುವಾಗ್ಬಿಡುತ್ತೆ. ಏನೋ ಒಂದು ಒಳ್ಳೆ ಮಾತಾಡಿದ್ರೂ ಸಹ ಅದು ಕೆಟ್ಟದಾಗ ಅವ್ರಿಗೆ ಪರಿಣಾಮ ಬೀಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗಿದೆ. ಆಮೇಲೆ ಒಳ್ಳೆ ನೇಮ್ ಸ್ವಲ್ಪ ಕಷ್ಟ ಇದೆ ಅವರಿಗೆ. ಆಮೇಲೆ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಉಂಟಾಗುವ ಸಾಧ್ಯತೆ ಘರ್ಷಣೆಗಳು. ಆದರೆ ಹೆಂಡತಿ ಮಕ್ಕಳಲ್ಲಿ ವಿರಸ ಅಥವಾ ಡಿವೋರ್ಸ್ ಆಗ್ಬೋದು, ಅಥವಾ ಮಾನಸಿಕ ರೋದನೆ, ಅಥವಾ ಹಣಕಾಸು ಯಾರಿಗೂ ಕೊಟ್ಬಿಟ್ಟು ಕಳ್ಕೊಂಬಿಡ್ತಾರೆ, ಅವ್ರು ಕೊಡೋದಿಲ್ಲ. ಆಮೇಲೆ ಅತೀ ಸ್ನೇಹ ಗತಿ ಕೇಡು ಅಂತ ಹೇಳ್ತೀವಿ ನಾವು. ಫ್ರೆಂಡ್ಸನ್ನು ನಾವೆಷ್ಟು ಇವ್ರಿಗೆ ಕರ್ಕಾಟಕ ರಾಶಿಯವರಿಗೆ ಫ್ರೆಂಡ್ಸು ಸ್ವಲ್ಪ ಹುಷಾರಾಗಿರಬೇಕು, ಇಟ್ಕೋಬೇಕು. ಆದರೆ ಅವರಿಂದ ತೊಂದರೆಗಳು ಜಾಸ್ತಿ ಇದೆ. ಅವರು ಏನೋ ಇವರಿಂದ ಉಪಯೋಗ ಪಡ್ಕೊಂಬಿಟ್ಟು ಇವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅನುಕೂಲತೆಗಳು ಕಾಣ್ತಾ ಇದೆ. ನೋಡಿ, ಕರ್ಕಾಟಕ ರಾಶಿಯಲ್ಲಿ 2ರಲ್ಲಿ ಕೇತು 18 ತಿಂಗಳಿರ್ತಾನೆ ಅಂತ ನಿಮ್ಗೆ ಅವಾಗಲೇ ಹೇಳಿದೆ. ವ್ಯಾಧಿ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಕತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ನೋವುಗಳನ್ನ ಕೊಡ್ತಕ್ಕಂಥವನು ಕೇತು. ಶತ್ರು ಭಯ. 9ರಲ್ಲಿ ಶನಿ ಭಾಗ್ಯಸ್ಥಾನ, ಕಾರ್ಯ ನಷ್ಟಗಳು. ಏನು ಮಾಡಿದ್ರೂ ಕಾರ್ಯ ಆಗೋದಿಲ್ಲ, ಯಶಸ್ಸು ಸಿಕ್ಕೋದಿಲ್ಲ. ಆಮೇಲೆ ಭಯ. 12ರಲ್ಲಿ ಗುರು, ದ್ರವ್ಯ ವ್ಯಯ. ಇನ್ಕಮಿಂಗು ಕಡಿಮೆ, ಔಟ್ ಗೋಯಿಂಗ್ ಜಾಸ್ತಿ. ಪರಿಹಾರ ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ಈ ಮಂತ್ರ ಕೇಳಿಸ್ಕೋಬಹುದು.
ಇಲ್ಲ ಅಂದರೆ ಶಿವಪಂಚಾಕ್ಷರಿ, ಓಂ ನಮಃ ಶಿವಾಯ. ಅದೃಷ್ಟ ಸಂಖ್ಯೆ ಇವರಿಗೆ ಅದೃಷ್ಟ ಸಂಖ್ಯೆ ಬಂದು 2, 4. ತುಂಬಾ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅದೃಷ್ಟ ಬಣ್ಣ ಅದೃಷ್ಟ ಬಣ್ಣ ವೈಟ್, ಬಿಳಿ. ಆಮೇಲೆ ಮತ್ತೆ ಈ ಅವರೆಕಾಳು ಕಲರ್ ಬರುತ್ತೆ ನೋಡಿ, ಆ ಕಲರ್ ಅನುಕೂಲ ಆಗುತ್ತೆ. ಗುರುಗಳೇ, ಮುಂದಿನ ರಾಶಿ ಸಿಂಹರಾಶಿ. ಈ ವರ್ಷ ಸಿಂಹರಾಶಿಯವರಿಗೆ ಒಂಥರ ಯೂನಿಯನ್ ಲೀಡ್ರುಗಳು, ಅಂದರೆ ಸಂಘ ಸಂಸ್ಥೆಗಳಿಗೆ ಲೀಡ್ರುಗಳು ಆಗ್ತಾರೆ. ಮತ್ತು ಹೊಸ ಸಂಸ್ಥೆಗಳು ಕಟ್ತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ. ಮತ್ತು ಹೊಸ ಹೊಸ ಯೋಜನೆಗಳು ರೂಪಿಸ್ಕೊಳ್ತಾರೆ. ಬಿಸ್ನೆಸ್ಸು, ವ್ಯಾಪಾರ, ಅಭಿವೃದ್ಧಿ, ಮದುವೆ, ಮತ್ತು ಕಂಕಣ ಭಾಗ್ಯಗಳು, ಮತ್ತು ಪ್ರತಿಯೊಂದು ಆರೋಗ್ಯ, ಮತ್ತು ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ, ಎಜುಕೇಷನ್ ಎಲ್ಲ ಪ್ರತಿಯೊಂದು ಒಂದೊಂದು ಪ್ಲಾನ್ ಮಾಡ್ಕೊಳ್ತಾರೆ. ಹೋದ ವರ್ಷ ಎಲ್ಲ ತುಂಬ ತೊಂದರೆ ಅನುಭವಿಸಿದ್ರು. ಮತ್ತು ಹೊಸ ಹೊಸ ಯೋಜನೆಗಳಲ್ಲಿ ಸಂಬಂಧಗಳು ಬೆಳೀತಾ ಇರ್ತಕ್ಕಂಥದ್ದು. ಮತ್ತು ಹಣಕಾಸಿನಲ್ಲಿ ಏರುಪೇರು. ಅಂದರೆ ಇವ್ರಿಗೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಹಣಕಾಸು ಇವ್ರಿಗೊಂದು ಬರುತ್ತೆ, ಕಣ್ಣಾಗ ನೋಡ್ತಾರೆ, ಹೊರಟೋಗ್ಬಿಡುತ್ತೆ. ಪಾಪ ತಿರುಗಿ ಮಾರನೇ ದಿವಸ ಬಾಧೆ ಬಿದ್ದು ಬಿಡ್ತಾರೆ. ಏನಪ್ಪ ಹಿಂಗಾಗೋಯ್ತಲ್ಲ, ನನಗೆ ಯಾಕೆ ಹಿಂಗಾಗ್ತಾ ಇದೆ ಅಂತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಒಂದರಲ್ಲಿ ಕೇತು, ಬುದ್ಧಿ ಕ್ಲೇಶ, ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾರೆ, ಇವರೇ ಹೊರಟು ಮಾತಾಡ್ಬಿಟ್ಟು ಅದನ್ನು ಕೆಡಿಸ್ಕೊಂಡ್ಬಿಡ್ತಾರೆ. ಹುಷಾರಾಗಿರಬೇಕು. ಅದೇ ಮಾತು ಮುತ್ತಿನಂತೆ ಇರಬೇಕು. ನಾವು ಏನೇ ಮಾತಾಡಬೇಕಾದ್ರೂ ಒಂಥರ ತೂಕವಾಗಿರಬೇಕು. ಇವ್ರು ಏನು ಮಾಡಿಬಿಡ್ತಾರೆ, ಸಿಂಹರಾಶಿಯವರು ಬೇರೆ ಥರ ಮಾತಾಡ್ಬಿಡ್ತಾರೆ, ಅದು ವ್ಯವಹಾರ ಕಟ್ಟಾಗ್ಬಿಡುತ್ತೆ. ಬುದ್ಧಿ ಕ್ಲೇಶ. ಮತ್ತು ಏನು 6ರಲ್ಲಿ ರವಿ, 6ರಲ್ಲಿ ಕುಜ, 6ರಲ್ಲಿ ಬುಧ, 6ರಲ್ಲಿ ಶುಕ್ರ, ಸ್ಥಾನನಾಶ. ಎಲ್ಲ ಗ್ರಹಗಳು ಒಂದೇ ಮನೇಲಿ ಸೇರ್ಕೊಂಡ್ಬಿಟ್ಟಿದೆ. ಆ ಲೋನ್ ಕಟ್ಟಕ್ಕಾಗ್ದಿರಾ ಸಾಲ ಮಾಡಿದರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿಕೊಂಡ್ರೆ, ವ್ಯಕ್ತಿಗಳ ಹತ್ರ ಮಾತಾಡಬೇಕಾದ್ರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು. ಹೊತ್ತು ಅಣ್ಣ ಅಪ್ಪ ಅಂದ್ಕೊಂಡು ಹೋಯ್ತು ಅಂತಂದರೆ ನಾವು ರಫಾಗಿ ಮಾತಾಡೋಕೆ ಹೋಗ್ಬಾರ್ದು. ಇವ್ರಿಗೆ ಕೋಪ ಜಾಸ್ತಿ, ಬೇಗ ಮಾತಾಡ್ಬಿಟ್ಟು ವ್ಯವಹಾರ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಮನೆ ಬಾಡಿಗೆಗಿರ್ತಾರೆ, ಓನರ್ ಹತ್ರ ಜಗಳ ಆಡ್ಕೊಂಡ್ಬಿಡ್ತಾರೆ. ರಾತ್ರಿ ಮನೆ ಎತ್ತು ಬಿಸಾಕ್ಬಿಡಿ, ಮನೆ ಖಾಲಿ ಮಾಡಿಬಿಡಿ ಅಂದ್ಬಿಡ್ತಾರೆ. ಅದಕ್ಕೆ ನರ್ಕ ಸಿಕ್ಕಾಕೊಂಡ್ಬಿಡ್ತಾರೆ ಈ ಸಿಂಹರಾಶಿಯವರು. ಆದಷ್ಟು ಸ್ವಲ್ಪ ಹುಷಾರಾಗಿದ್ದು ಮತ್ತು ವ್ಯವಹಾರಿಕವಾಗಿ ಚೆನ್ನಾಗಿರಬೇಕು. ಮತ್ತು ನಾವು ಆಯುಷ್ಯ ಸ್ಥಾನ ಅಂತಂದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತು ಆದಷ್ಟು ಟೂ ವೀಲರು ಗಾಡಿಗಳು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಮತ್ತು ಗುರು ಸ್ವಲ್ಪ ಲಾಭ ತಂದು ಕೊಡ್ತಾನೆ. ಅದಕ್ಕೆ ಹೇಳಿದ್ದು ಹಣಕಾಸು ಬರುತ್ತೆ, ಇವ್ರ ನಡವಳಿಕೆ ಮೇಲೆ ಹೋಗುತ್ತೆ. ಇವರು ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಎಲ್ಲರನ್ನೂ ಒಳ್ಳೆಯ ಥರ ನೋಡಿಕೊಂಡು ಒಳ್ಳೆ ಸಂಬಂಧನ ಬೆಳೆಸ್ಕೊಂಡು ಹೋಯ್ತು ಅಂದರೆ ಇವ್ರಿಗೆ ಅಭಿವೃದ್ಧಿ ಇದೆ, ಒಳ್ಳೆಯದಾಗುತ್ತೆ. ಪರಿಹಾರ ಓಂ ಸೂರ್ಯಾಯ ನಮಃ. ಸೂರ್ಯ ಇಲ್ಲ ಸೂರ್ಯಾಯ ನಮಃ ಅಂತಲೂ ಹೇಳ್ಕೊಬೋದು, ಸೂರ್ಯಾಯ ಸ್ವಾಹ ಅಂತ ಹೇಳ್ಕೊಂಡು ಮಾಡ್ಕೋಬೋದು, ಒಳ್ಳೆಯದಾಗತ್ತೆ. ಇವರು ಪ್ರತಿ ಭಾನುವಾರ ಒಂದು ತಾಮ್ರದ ಚೊಂಬಲ್ಲಿ ಕೆಂಪು ನೀರು, ಗಂಧ, ಅಕ್ಷತೆ, ಕೆಂಪು ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿಬಿಟ್ಟು ತುಳಸಿ ಗಿಡ ಅಥವಾ ಹೂವಿನ ಗಿಡಕ್ಕೆ ಅರ್ಗೆ ಕೊಟ್ಕೊಂಬಂದರೆ ತುಂಬ ಯಶಸ್ಸು ಸಿಕ್ಕತ್ತೆ. ಅದೃಶ್ಯ ಸಂಖ್ಯೆ ಇವ್ರದ್ದು 1, 9. ಅದೃಷ್ಟದ ಬಣ್ಣ ಕಿತ್ತಳೆ ಅಥವಾ ಚಿನ್ನ, ಇವೆರಡು ಕಲರ್ ಅವ್ರಿಗೆ ಅನುಕೂಲ ಆಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವರ್ಷ ವೃತ್ತಿಯಲ್ಲಿ ಅವ್ರಿಗೂ ಬದಲಾವಣೆ. ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಒಳ್ಳೊಳ್ಳೆ ಸಂಸ್ಥೆಗಳಿಗೆಲ್ಲ ಹೆಡ್ ಆಗಿರ್ಬೋದು, ಅಥವಾ ಒಂದು ಮನೆ ಅಥವಾ ರಿಯಲ್ ಎಸ್ಟೇಟು, ಮತ್ತು ಚಿನ್ನದ ವ್ಯಾಪಾರ, ಬಳೆ ವ್ಯಾಪಾರ, ದಿನಸಿ ಅಂಗಡಿ, ಬಟ್ಟೆ, ಆಮೇಲೆ ವಾಟರು, ಆಮೇಲೆ ಜ್ಯೂಸು, ಇವೆಲ್ಲ ಮಾಡ್ತಕ್ಕಂಥವ್ರಿಗೆ ಹಳೆ ವ್ಯಾಪಾರ ಬಿಟ್ಟು ಹೊಸ ವ್ಯಾಪಾರಕ್ಕೆ ಹೋಗ್ತಕ್ಕಂಥ ಯೋಗಗಳು ಇವರಿಗೆ ಕಾಣಿಸ್ತಾ ಇದೆ. ಇಷ್ಟು ವರ್ಷದಿಂದ ಹಳೇದು ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ಏನಾದರೂ ಚೇಂಜ್ ಮಾಡೋಣ ಅಂತ ಹೋಗ್ಬಿಟ್ಟು ವೃತ್ತಿಯಲ್ಲಿ ಬದಲಾವಣೆ, ಹೊಸ ಕೌಶಲ್ಯ, ಒಳ್ಳೆಯದು ಮಾತಾಡ್ತಕ್ಕಂಥದ್ದು, ಒಳ್ಳೆ ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಮತ್ತು ಆರೋಗ್ಯದಲ್ಲಿ ಅಸ್ಥಿರತೆ. ಇವ್ರಿಗೂ ಹೆಲ್ತ್ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ 7ನೇ ಶನಿ ಕಂಟಕ ಶನಿ ಅಂತ ನಾವು ಹೇಳ್ತೀವಿ. ಆಮೇಲೆ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಇರ್ತಕ್ಕಂಥದ್ದು. ಮತ್ತು ಇವ್ರಿಗೇನಾಗುತ್ತೆ, 5ರಲ್ಲಿ ರವಿ ಸೇರ್ಕೊಂಡಿದ್ದಾನೆ ಕನ್ಯಾ ರಾಶಿಯಿಂದ. ಆಮೇಲೆ ಕುಜ ಕಷ್ಟಪ್ರಾಪ್ತಿ, ಆಮೇಲೆ ಅಪಕೀರ್ತಿಗಳು ಬರ್ತಕ್ಕಂಥದ್ದು. ಅಪಕೀರ್ತಿ ಅಂತಂದರೆ ದುಡ್ಡು ಕಳ್ತನ ಮಾಡಿದ್ದಾರೆ ಅಂದ್ಕೊಳ್ಳೋದು, ಅಥವಾ ದುಡ್ಡು ಎತ್ಕೊಂಡಿದ್ದಾರೆ ಅಂದ್ಕೊಳ್ಳೋದು, ಅಥವಾ ನನ್ನ ದುಡ್ಡು ಇಲ್ಲಿತ್ತು ಹೋಯ್ತು ಅಂದ್ಕೊಳ್ಳೋದು, ಅಥವಾ ಮನೆ ಇದು ಮಾಡ್ಕೊಂಡಿದ್ದಾನೆ, ಇವನೇನೋ ಕಬ್ಜಾ ಮಾಡ್ಕೊಂಡು, ಈ ಥರಗಳೆಲ್ಲ ಗಲಾಟೆಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಕನ್ಯಾ ರಾಶಿಯವರು. ಹುಷಾರಾಗಿರಬೇಕು. ಮತ್ತು 6ರಲ್ಲಿ ರಾಹು ಸ್ವಲ್ಪ ಚೆನ್ನಾಗಿದ್ದಾನೆ, ಲಕ್ಷ್ಮೀಕರ, ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. 7ರಲ್ಲಿ ಮಾತ್ರ ಶನಿ ಸೇರ್ಕೊಂಡಿರೋದ್ರಿಂದ ಕಂಟಕ ಶನಿ ಅಂತ ಹೇಳ್ತೀವಿ. ಅದು 2 ವರ್ಷ 3 ತಿಂಗಳಿರುತ್ತೆ. ಇನ್ನೊಂದು ಪರಿಹಾರ ಇವರು ಓಂ ನಮೋ ನಾರಾಯಣಾಯ, ಯಾಕೆಂದರೆ ಕನ್ಯಾನು ನಾರಾಯಣನೇ ಅಲ್ವಾ, ಲಕ್ಷ್ಮೀ ನಾರಾಯಣ, ಮಿಥುನ್ ರಾಶಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಆದಷ್ಟು ಸ್ವಲ್ಪ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋದರೆ ಇವ್ರಿಗೆ ತುಂಬ ಒಳ್ಳೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಅದೃಷ್ಟ ಸಂಖ್ಯೆ 5, 3. ಅದೃಷ್ಟ ಬಣ್ಣ ಹಸಿರು ನೇರಳೆ, ಒಳ್ಳೆಯದಾಗುತ್ತೆ.
ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಬೆಳವಣಿಗೆ, ಹಣಕಾಸಿನಲ್ಲಿ ಲಾಭ, ದಾಂಪತ್ಯ ಜೀವನದಲ್ಲಿ ಸುಧಾರಣೆ ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗುವ ಸಾಧ್ಯತೆ. ಇಷ್ಟು ದಿವಸ ಫ್ರೆಂಡ್ಸ್ ಎಲ್ಲ ಜಗಳ ಆಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ, ಫ್ರೆಂಡ್ಸ್ ಎಲ್ಲ ಒಂದಾಗುವಂಥ ಚಾನ್ಸಸ್ ಇದೆ. ಆಮೇಲೆ ಈ ಸತಿ ಒಳ್ಳೆ ಓದೋ ವಿದ್ಯಾರ್ಥಿಗಳಿಗಂತೂ ಯೋಗ ಬಲ. ಈ ವರ್ಷ ಹೋಯ್ತು ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಡ್ತಾರೆ. ಫಸ್ಟಿಂದ ಹಿಡಿದು ನಿಮಗೆ ಎಲ್ಲಿನ ತನಕ ಎಜುಕೇಷನ್ ಇದೆ ಅವ್ರಿಗೆಲ್ಲ ಒಳ್ಳೆ, ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ವಿದ್ಯೆ ಇದೆ. ಆಮೇಲೆ ಇವ್ರಿಗೆ ಏನಾಗುತ್ತೆ, 4ರಲ್ಲಿ ಸ್ವಲ್ಪ ರವಿ ಇರೋದ್ರಿಂದ ಶತ್ರು ಭಯ, 4ರಲ್ಲಿ ಕುಜ ವಿರೋಧಗಳಿರುತ್ತೆ ಸ್ವಲ್ಪ, ಮತ್ತು 4ರಲ್ಲಿ ಬುಧ ಜ್ಞಾನ ಬುದ್ಧಿ ಬೆಳೆಸ್ತಾನೆ. ಬುಧ ಅದೇ ಹೇಳಿದ್ನಲ್ಲ ನಿಮಗೆ, ವಿದ್ಯಾಭ್ಯಾಸ ಅವ್ರು ಎಷ್ಟು ಚೆನ್ನಾಗಿ ಓದ್ತಾರೋ ವಿದ್ಯಾರ್ಥಿಗಳಿಗೆ ಅಷ್ಟು ಅನುಕೂಲ ಇದೆ. ಮತ್ತು ಬಂಧು ಸೌಖ್ಯ. 5ರಲ್ಲಿ ರಾಹು ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಕಷ್ಟಪಡ್ತು ಅಂತಂದರೆ ಸುಖ, ಕಟ್ಟಿಟ್ಟ ಬುದ್ಧಿ. ಮತ್ತು ಗುರು ಸಂಪತ್ತು ಕೊಡ್ತಾ ಇದ್ದಾನೆ, ಕೇತುನು ಸಂಪತ್ತು ಕೊಡ್ತಾ ಇದ್ದಾನೆ. ಹಣಕ್ಕೂ ಇವ್ರಿಗೆ ಏನೂ ತೊಂದರೆ ಇಲ್ಲ. ಒಳ್ಳೆ ಜ್ಞಾನದಿಂದ ವಿದ್ಯಾಭ್ಯಾಸ ಮಾಡ್ತು ಅಂತಂದರೆ ಎಲ್ಲ ಅನುಕೂಲ ಇದೆ. ಆಮೇಲೆ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ತುಂಬ ಒಳ್ಳೆ ವಾಸವಾಗಿರ್ತಕ್ಕಂಥ ಮನೆ ಭಾಗ್ಯ ಇದೆ, ಅವರಿಗೆ ಅನುಕೂಲ ಆಗುತ್ತೆ. ಪರಿಹಾರ ಓಂ ನಮೋ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳ್ಕೋಬಹುದು. ಇಲ್ಲ ಅದಕ್ಕೂ ನಮ್ಗಾಗ್ಲಿ, ನಾನು ಓಂ ನಮೋ ಶುಕ್ರಾಯ ನಮಃ, ಒಳ್ಳೆದಾಗುತ್ತೆ. ಅದೃಷ್ಟ ಸಂಖ್ಯೆ ಇವತ್ತು ಬಂದು 6, 9. ಅದೃಷ್ಟ ಬಣ್ಣ ನೀಲಿ ಬಿಳಿ, ಒಳ್ಳೆದಾಗುತ್ತೆ. ಮುಂದಿನ ರಾಶಿ ಗುರುಗಳೇ ವೃಶ್ಚಿಕ ರಾಶಿ. ಇವರಿಗೆ ಕೋಪಿಷ್ಟ್ರು ಅಂದ್ರೆ ಕೋಪಿಷ್ಟ್ರು. ವೃಶ್ಚಿಕ ರಾಶಿಯವರು ಬೆಂಕಿ ಇದ್ದಾಗೆ, ಯಾರಾದ್ರೂ ಮುಟ್ಟಿದ್ರೆ ತಟ್ಟುಬಿಡ್ತೀನಿ ಅಂತ ನೋಡಿ, ಆ ಥರ ಬುದ್ಧಿ ಇವರಿಗೆ. ವೃಶ್ಚಿಕ ರಾಶಿಯವರಿಗೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಕೋಪ 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 ಅದನ್ನು ಇವರು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಮತ್ತು ಅವಕಾಶಗಳು ಬರುತ್ತೆ, ಆದರೆ ಹಿತಶತ್ರುಗಳು ಗೊತ್ತೇ ಆಗಲ್ಲ. ನಿಮ್ಮ ಶತ್ರುಗಳು ಮುಂದೆನೇ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ, ಇವ್ರಿಗೆ ಗೊತ್ತಾಗಲ್ಲ. ಹಳ್ಳಕ್ಕೆ ಬೀಳ್ತಾನೆ ಇರ್ತಾರೆ, ಕಳ್ಕೊತಾ ಇರ್ತಾನೆ, ಎದ್ದೇಳಕ್ಕಾಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ. ಆಮೇಲೆ ನಾನಾ ರೀತಿ ಇವರು ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಒಡವೆ ವಸ್ತುಗಳ ಬಗ್ಗೆ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಕಳುವಾಗ್ತಕ್ಕಂಥ ಚಾನ್ಸಸ್ ಇದೆ, ಯಾರಾದರೂ ತೊಗೋಬೋದು, ಅಥವಾ ಇವರೇ ರೋಡಲ್ಲಿ ಹೋಗ್ಬೇಕಾದ್ರೆ ಕಳ್ಕೊಂಡು ಹೋಗ್ಬೋದು. ಸ್ವಲ್ಪ ಎಚ್ಚೆತ್ಕೋಬೇಕು. ಇವರು ಹುಷಾರಾಗಿದ್ದರೆ ಏನೂ ತೊಂದರೆ ಆಗಲ್ಲ. ಮನೆ ಎಲ್ಲರೂ ಹೋದರೆ ಕಳ್ತನಗಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸೇಫ್ಟಿ ಮಾಡಿ ಹೋಗ್ಬೇಕಾಗತ್ತೆ. ಈ ವರ್ಷ 26ರಲ್ಲಿ ಚೋರ ಭಯ ಅಂತ ಹೇಳ್ತೀವಿ ನಾವು. ಆ ಚೋರ ಭಯ ಆದಾಗ ಇವ್ರು ಏನು ಇಟ್ಟಿರ್ತಾರೋ ಯಾರಿಗೂ ಗೊತ್ತಿರುತ್ತೆ, ಗೊತ್ತಿರೋರೇ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಇವ್ರು ಸ್ವಲ್ಪ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯವರು. ಮತ್ತು 3ರಲ್ಲಿ ರವಿ ಶುಭ ಫಲ ಕೊಡ್ತಾನೆ, ಮತ್ತು 3ರಲ್ಲಿ ಕುಜ, 3ರಲ್ಲಿ ಬುಧ ಬುದ್ಧಿಕ್ಲೇಶ ಸ್ವಲ್ಪ, 3ರಲ್ಲಿ ಶುಕ್ರ ಬಂಧು ಸೌಖ್ಯ, 4ರಲ್ಲಿ ರಾಹು ಇರೋದ್ರಿಂದನೇ ಇದೆಲ್ಲ ಸಮಸ್ಯೆಗಳಿಗೆ ಆಗ್ತಕ್ಕಂಥದ್ದಿದೆ. 5ರಲ್ಲಿ ಶನಿ ಕಷ್ಟ ಪ್ರಾಪ್ತಿ. ಅದೇ ಹೇಳದ್ನಲ್ಲ ನಿಮಗೆ, ಶನಿ ಕೊಡೋದೇ ಕಳ್ಕೊಳ್ಳೋದಕ್ಕೆ. ಇವರು ಎಚ್ಚೆತ್ಕೊಂಡ್ಬಿಟ್ರೆ 100% ರಿಸಲ್ಟ್ ಇರುತ್ತೆ, ತುಂಬ ಒಳ್ಳೆ ಫಲ ಸಿಕ್ಕತ್ತೆ. ಆರೋಗ್ಯ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಇವರಿಗೆ ಕಿಡ್ನಿ ಸಮಸ್ಯೆ ಬರ್ತಕ್ಕಂಥದ್ದು ಇವ್ರಿಗೆ ಕಾಣಿಸ್ತಾ ಇದೆ. ಕಿಡ್ನಿ ಮತ್ತು ಲಿವರ್. ಇವರು ಸ್ಮೋಕಿಂಗ್ ಬಿಟ್ಬಿಡ್ಬೇಕು. ಸ್ಮೋಕಿಂಗು ಮತ್ತು ಡ್ರಿಂಕ್ಸ್ ಮಾಡ್ತಾರಲ್ಲ, ಇಲ್ಲ ಅಂತಂದರೆ ಇವರಿಗೆ ಆಯುಷ್ ಕ್ಷೀಣಿಸ್ಬಿಡುತ್ತೆ. ಇವರು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೀವಿ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಡ್ರಿಂಕ್ಸು ಮತ್ತು ಇದು ಬಿಟ್ಬಿಟ್ರೆ ಸ್ಮೋಕಿಂಗು ಒಳ್ಳೆಯದಾಗುತ್ತೆ. ಕಿಡ್ನಿ ಮತ್ತು ಲಿವರು ಆದಷ್ಟು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗುತ್ತೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಇವ್ರಿಗೆ ಏರುಪೇರು. ಹೇಳೋದಲ್ಲ ನಿಮಗೆ, ವೃಶ್ಚಿಕ, ಧನಸು, ಮಕರ, ಕುಂಭ, ಮೀನ, ಪಂಚಮ ಶನಿ ಅಂದರೆ ಶನಿ ಕಾಟ ಇದೆ, ಕಷ್ಟಪ್ರಾಪ್ತಿ ಅಂತ ಹೇಳೋದ್ನಲ್ಲ. ಸ್ವಲ್ಪ ಇವರು ಎಚ್ಚೆತ್ಕೋಬೇಕು, ಕೋಪ ಬಿಡಬೇಕು. ಆ ಕೋಪಕ್ಕೆ ನಾಶನ ಅಂತಾರೆ ನೋಡಿ. ಇವರು ಎಷ್ಟು ಸೌಮ್ಯವಾಗಿರ್ತಾರೋ ಅಷ್ಟು ಒಳ್ಳೆಯವರು. ಪರಿಹಾರ ಇವರು ಲಕ್ಷ್ಮೀ ನಾರಸಿಂಹನ ಕಲ್ಯಾಣೋತ್ಸವ ಮಾಡಿಸ್ಬೇಕಾಗತ್ತೆ. ಕುಜ ನಿಮಗೆ ಕಲ್ಯಾಣೋತ್ಸವ ಮಾಡಿಸ್ಬೋದು. ಆಮೇಲೆ ಲಕ್ಷ್ಮೀ ನರಸಿಂಹಂದು ಸುದರ್ಶನ ಹೋಮ ಅಂತ ಬರುತ್ತೆ, ಅದು ಮಾಡಿಸ್ಕೊಂಡ್ರೆ ಶತ್ರು ನಿರ್ಮೂಲನೆ, ಈ ಕಳ್ತಾನುಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಆಮೇಲೆ ಓಂ ನಮೋ ಮಂಗಳಾಯ ನಮಃ, ಇಲ್ಲ ಓಂ ಕುಜಗ್ರಹಾಯ ನಮಃ ಅಂತ ಹೇಳ್ಕೊಂಡ್ರೆ ಒಳ್ಳೆಯದು. ಅದೃಷ್ಟ ಸಂಖ್ಯೆ ಇವ್ರದ್ದು 8, 4, 9. ಅದೃಷ್ಟ ಬಣ್ಣ ಕೆಂಪು ಮತ್ತು ಕಪ್ಪು. ಗುರುಗಳೇ ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಈ ಸತಿ ಶಿಕ್ಷಣದಲ್ಲಿ ತುಂಬ ನೇಮ್ ಮಾಡ್ಕೊಂಡ್ಬಿಡ್ತಾರೆ. ಮಾಸ್ಟರ್ಸು, ಲೆಕ್ಚರರ್ಸು ಮತ್ತು ಡಿಗ್ರಿ ವೈಸ್ ಎಲ್ಲ ಓದ್ತಾ ಇರ್ತಾರಲ್ಲ, ಈ ಸತಿ ಒಳ್ಳೆ ಉದ್ಯೋಗ ಸಿಕ್ಬಿಡುತ್ತೆ. ಓದಿರೋರಿಗೆಲ್ಲ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕತ್ತೆ. ಅಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು, ಉನ್ನತಿ, ವಿದೇಶ ಪ್ರಯಾಣ, ವಿದೇಶದಲ್ಲಿ ಓದ್ತಕ್ಕಂಥ ಯೋಗ ಇದೆ ಶಕ್ತಿ ಇದ್ದರೆ. ಮತ್ತು ಹಣಕಾಸಿನಲ್ಲಿ ಸುಧಾರಿದ್ರೆ ಆಧ್ಯಾತ್ಮಿಕತೆ ಅಂದರೆ ಆಧ್ಯಾತ್ಮಕ್ಕೆ ಬಂದುಬಿಡ್ತಾರೆ. ಮೆಡಿಟೇಷನ್ನು, ಧ್ಯಾನ ಮತ್ತು ಯೋಗ
ಇವಕ್ಕೆಲ್ಲ ಇಷ್ಟು ವರ್ಷ ಇರಲಿಲ್ಲ ಅವ್ರಿಗೆ, ಈ ವರ್ಷ ಜ್ಞಾನ ಬೆಳೆಯುತ್ತೆ. ಆಮೇಲೆ ಮೆಡಿಟೇಷನ್ ಕಡೆ ಗಮನ ಹೋಗುತ್ತೆ. ಆಮೇಲೆ ತುಂಬ ಈ ಧನುರಾಶಿಯವರಿಗೆ ಒಳ್ಳೆ ಫಲ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಹುಷಾರಾಗಿತ್ತು ಅಂತಂದರೆ ಒಳ್ಳೆ ಅನುಕೂಲತೆ ಇದೆ. ಆರೋಗ್ಯ 8ರಲ್ಲಿ ರವಿ ವ್ಯಾಧಿ, ಆರೋಗ್ಯ ಕೆಡಿಸ್ಬಿಡ್ತಾನೆ. 3ರಲ್ಲಿ ಕುಜ ಶತ್ರು ಭಯ, 3ರಲ್ಲಿ ಬುಧ ಶುಭ, 3ರಲ್ಲಿ ಶುಕ್ರ ಲಕ್ಷ್ಮೀಕರ, 3ರಲ್ಲಿ ರಾಹು ದ್ರವ್ಯ ಲಾಭ, 4ರಲ್ಲಿ ಶನಿ ವಿರೋಧ, 5ರಲ್ಲಿ ಗುರು ಸ್ತ್ರೀ ಸೌಖ್ಯ, 9ರಲ್ಲಿ ಕೇತು ಕಾರ್ಯ ನಷ್ಟ. ಅಲ್ಲಿಗೆ ಶನಿ ಮತ್ತು ರಾಹು ಕೆಟ್ಟೋರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದಾಗತ್ತೆ. ಶನಿ ಶಾಂತಿ ಮಾಡಿಸ್ಕೋಬೇಕು, ಒಳ್ಳೆಯದಾಗತ್ತೆ. ವೃತ್ತಿ ಜೀವನ ತುಂಬ ಚೆನ್ನಾಗಿದೆ. ಒಳ್ಳೆ ಈ ವರ್ಷ ಅವರು ಏನು ಆಸೆ ಇಟ್ಕೊಂಡಿದ್ರೋ ಅವ್ರದ್ದೆಲ್ಲ ನೆರವೇರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಆದರೆ ಸೌಮ್ಯವಾಗಿರಬೇಕು, ವ್ಯವಹಾರ ಚೆನ್ನಾಗಿ ಮಾಡಬೇಕು, ಮಾತಿನಿಂದ ಹುಷಾರಾಗಿದ್ದರೆ ಒಳ್ಳೆಯದು. ಆರ್ಥಿಕವಾಗಿ ಚೆನ್ನಾಗಿದೆ. ಅಂದರೆ ಒಂದು 50%, 100ಗೆ ಒಂದು 50-55 ಇದೆ. ಏನು ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಪರಿಹಾರ ಇವರು ಗುರು ದತ್ತಾತ್ರೇಯ ಶಾಂತಿ ಮಾಡಿಸ್ಕೋಬೇಕಾಗತ್ತೆ. ಆಮೇಲೆ ಗುರುಪಾದುಕ ಪೂಜೆ ಅಂತ ಬರುತ್ತೆ, ಅದು ಇವರು ಮಾಡಿಸ್ಕೋಬೇಕಾಗತ್ತೆ. ಗುರು ಇಲ್ಲ ಅಂದರೆ ಓಂ ಧಾಮ್ ದತ್ತಾತ್ರೇಯ ಅಂತ ಜಪ ಮಾಡ್ಬೋದು. ಅದೃಷ್ಟ ಸಂಖ್ಯೆ ಇವರಿಗೆ 3, 5 ಅದೃಷ್ಟ ಸಂಖ್ಯೆ. ಅದೃಷ್ಟ ಬಣ್ಣ ಯೆಲ್ಲೋ, ವೈಟ್. ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯವ್ರಿಗಂತೂ ಸುಮಾರು ಒಂದು 10 ವರ್ಷಗಳಿಂದ ನರಳುತ್ತಾ ಇದ್ದಾರೆ ಅವರು. ಒಂಥರ ಚಿತ್ರ ಹಿಂಸೆ ಜೀವನ ಅವ್ರದ್ದು, ಹಿಂಡುತ್ತಾ ಇದೆ ಅವ್ರದ್ದು. ಮಕರ ರಾಶಿಯವರಿಗೆ ನೋಡಿ, ಕಠಿಣ ಶ್ರಮ ಪಟ್ಟರೂ ಇಲ್ಲ, ಕಷ್ಟಪಟ್ಟರೂ ಇಲ್ಲ, ಉದ್ಯೋಗದಲ್ಲೂ ಇಲ್ಲ, ಯಶಸ್ಸು ಇಲ್ಲ, ಕುಟುಂಬದಲ್ಲಿ ಸ್ಥಿರತೆ, ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು. ಅವ್ರಿಗೆ ಹೊಟ್ಟೆ ನೋವು ಕಾಣ್ತಾ ಇರುತ್ತೆ, ಅಜೀರ್ಣತೆ, ಗ್ಯಾಸ್ಟ್ರಿಕ್ಕು, ಮೈಕೈ ನೋವು, ಬಾಧೆ, ಸಂಕಟ. ಅವ್ರಿಗೆ ನೆಮ್ಮದಿ ಜೀವನನೇ ಅಂತಕ್ಕಂಥದ್ದಿಲ್ಲ. ಅದು ಸಹ ಇವರಿಗೆ ಮಕರ ರಾಶಿಯವರಿಗೆ ಶನಿ ಬೇರೆ ವಕ್ರವಾಗ್ಬಿಟ್ಟು ಈಗ ಜನವರಿ 10ನೇ ತಾರೀಕು ಚೇಂಜ್ ಆಗ್ತಾ ಇದ್ದಾನೆ. ಈ 12 ದಿವಸ ಇದೆ ಪಾಪ. ಅವ್ರು 3 ತಿಂಗಳು ತಿರುಗಿ ವಕ್ರವಾಗಿ ಬಂದಿದ್ದ ಶನಿ. ಸಾತಿ ಮಕರ ರಾಶಿಯವರಿಗೆ ಶನಿ ಬಿಡ್ತಾನೆ ಇಲ್ಲ. ಶನಿ ಇನ್ನೇನು ಇಷ್ಟು ದಿವಸ ಅನುಭವಿಸಿದ್ದಾರೆ ಅವರಿಗೆ. ಈಗ ಜನವರಿ 10ನೇ ತಾರೀಕು, 2 ದಿವಸ ಇದೆ ಅಲ್ವಾ, ಮುಂದಕ್ಕೆ ಕೊಟ್ಟೋಗ್ತಾನೆ. ವಕ್ರಿಯಾಗಿದ್ದ 3 ತಿಂಗಳ ಕಾಲ ಶನಿ ಇವಾಗ ಮತ್ತೆ ಮೀನಕ್ಕೆ ಹೋಗ್ತಾನೆ. ಆರ್ಥಿಕ ಸಮಸ್ಯೆಗಳು ಸ್ವಲ್ಪ ಸುಧಾರಣೆ ಆಗುತ್ತೆ. ಒಂದು 75 ಭಾಗ ಒಳ್ಳೆಯದಾಗುತ್ತೆ. ಪರಿಹಾರ ಶನಿ ಶಾಂತಿ ಮತ್ತು ಆಂಜನೇಯನ ಪೂಜೆ. ವಿಶೇಷವಾಗಿ ಪ್ರತಿ ಶನಿವಾರ ಬರುತ್ತೆ ನಿಮಗೆ ಆಂಜನೇಯನ ಪೂಜೆ ಅಂತ ಬರುತ್ತೆ. ಅದು ಮಾಡಿಸ್ಕೊಂಡ್ರೆ ಇವರೊಂದು 48 ಮಂಡಲಗಳ ಕಾಲ ಪೂಜೆ ಮಾಡಿಸ್ಕೊಂಡ್ರೆ ಶನಿ ದೋಷನೇ ಬರಲ್ಲ, ಶನಿ ದೃಷ್ಟಿನೂ ಬೀಳಲ್ಲ, ಎಲ್ಲ ಅನುಕೂಲ ಆಗ್ತಕ್ಕಂಥದ್ದು, ಯಶಸ್ಸು ಸಿಗ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆ 8, 6 ಒಳ್ಳೆಯದು. ಅದೃಷ್ಟ ಬಣ್ಣ ನೀಲಿ ಮತ್ತು ವೈಟ್, ಒಳ್ಳೆಯದಾಗುತ್ತೆ. ನೀಲಿ ವೈಟ್. ಗುರುಗಳೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಯಶಸ್ಸು. ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ, ಭೋಗ್ಯಕ್ಕೆ ಹಾಕ್ಕೊಂಡಿರ್ತಾರೆ, ಜಮೀನುಗಳನ್ನೆಲ್ಲ ವ್ಯಾವಸಾಯಿಕವಾಗಿ ಮಾಡೋರು ಕೊಟ್ಟಿರ್ತಾರೆ. ಇವತ್ತು ಅವರೆಲ್ಲ ದುಡ್ಡು ಕೊಟ್ಟಿರೋದಿಲ್ಲ, ಎಲ್ಲ ದುಡ್ಡು ಕೊಡ್ತಾರೆ ಅವ್ರಿಗೆ ವ್ಯಾವಹಾರಿಕವಾಗಿ. ಆಮೇಲೆ ಯಶಸ್ಸು, ಸ್ನೇಹ ಸಂಬಂಧಗಳಲ್ಲಿ ಯಶಸ್ಸು, ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಂಬಿಕೆ ಜಾಸ್ತಿ ಆಗುತ್ತೆ ಈ ವರ್ಷ. ಕುಂಭರಾಶಿಯವರು ಇಷ್ಟು ದಿವಸ ಇರಲ್ಲ, ಅಯ್ಯೋ ಅವ್ನಿಗೆ ಏನಪ್ಪ ಕೊಟ್ಟರೆ ಕೊಡ್ತಾನೋ ಇಲ್ವೋ, ಮಾಡಿದ್ರೆ ಮಾಡ್ತಾನೋ ಇಲ್ವೋ ಅಂತಕ್ಕಂಥದ್ದು ಫಲಗಳಿದೆ ಕುಂಭರಾಶಿ. ಯಾಕೆಂದರೆ ಇನ್ನೂ 7.5 ಬಿಟ್ಟಿಲ್ಲ, ಆದರೂ ಸಹ ಒಳ್ಳೆ ಫಲಗಳು ಸಿಗ್ತಕ್ಕಂಥದ್ದು ಇದೆ ಕುಂಭರಾಶಿಯವರಿಗೆ. ನೋಡಿ, 1ರಲ್ಲಿ ರಾಹು ಬುದ್ಧಿ ಕ್ಲೇಶ, 2ರಲ್ಲಿ ಶನಿ ವ್ಯಾಧಿ ಭಯ, 5ರಲ್ಲಿ ಗುರು ದ್ರವ್ಯ ಲಾಭ. ಗುರು ಚೆನ್ನಾಗಿದ್ದಾನೆ, ಅದಕ್ಕಾಗಿ ನಿಮಗೆ ಹಣಕಾಸು ಬರುತ್ತೆ, ಯಾಕೆಂದರೆ ಗುರುನೇ ಧನಾಧಿಪತಿ. ಆಮೇಲೆ 7ರಲ್ಲಿ ಕೇತು ಭಯ ಕಲಹ, 12ರಲ್ಲಿ ರವಿ ಧನವ್ಯಯ, 12ರಲ್ಲಿ ಕುಜ ಶತ್ರು ಭಯ, 12ರಲ್ಲಿ ಬುಧ ಅತಿ ನಷ್ಟ, 12ರಲ್ಲಿ ಶುಕ್ರ ಶುಭ ಲಾಭ. ಇವೆಲ್ಲ ಕೊಡ್ತಕ್ಕಂಥದ್ದು ಗ್ರಹಗತಿಗಳು. ಅದರಿಂದ ನಮಗೆ ಶನಿ ಕೊಡದೇ ಇದ್ರೂ ಗುರು ಕೊಡ್ತಾನೆ. ಅದನ್ನು ಸ್ವಲ್ಪ ಹುಷಾರಾಗಿ ಇಟ್ಕೊಂಡ್ರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ವೃತ್ತಿ ಜೀವನ ಇವರಿಗೆ ಶಿಕ್ಷಣದಲ್ಲಿ ಚೆನ್ನಾಗಿದೆ, ಅದರಲ್ಲಿ ಮುಂದುವರಿಬೋದು ಇವರು. ಆಮೇಲೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಆಮೇಲೆ ಮತ್ತೆ ಎಲೆಕ್ಟ್ರಿಕ್ನವ್ರಿಗೆ ತುಂಬ ಲಾಭ ಇದೆ. ಬೆಂಕಿ ವೈರು ಇದೆಲ್ಲ ಇದು ಮಾಡಿ ಸ್ವಿಚ್ಚಸ್ ಇವೆಲ್ಲ ಇದೆಲ್ಲ ಅವರಿಗೆಲ್ಲ ಅನುಕೂಲತೆ ಇದೆ. ಚಿನ್ನ ಬೆಳ್ಳಿ ವ್ಯಾಪಾರದವ್ರಿಗೆ ಚೆನ್ನಾಗಿದೆ, ಅನುಕೂಲ ಇದೆ, ಒಳ್ಳೆಯದಾಗುತ್ತೆ. ಆರ್ಥಿಕ ಸ್ಥಿತಿ ಪರವಾಗಿಲ್ಲ, ಏನು ತೆಗೆದಾಕೋಂಗಿಲ್ಲ. ಗುರು ನಮಗೆ ಇನ್ನೂ 6 ತಿಂಗಳು ಚೆನ್ನಾಗಿದ್ದಾನೆ, ಇವರಿಗೆ ಚೆನ್ನಾಗಿ ಬರುತ್ತೆ, ಹಣಕಾಸು ಬರುತ್ತೆ. ಅದೇ ಹೇಳದ್ನಲ್ಲ ನಿಮಗೆ, ಜಮೀನು ಒಂದು ಇದಕ್ಕೆ ಕೊಟ್ಟಿರ್ತಾರೆ ಬಾಡಿಗೆ, ಆ ದುಡ್ಡೆಲ್ಲ ಬಂದ್ಬಿಡುತ್ತೆ, ಗುರು ಕೊಡ್ತಾನೆ. ಇವರು ಅದನ್ನು ಉಳಿಸ್ಕೊಂತು ಅಂದರೆ ಲೈಫ್ ಲಾಂಗ್ ಜೀವನ ಮಾಡ್ಬೋದು. ನಂಗೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಏನಾಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊತಾರೆ. 7.5 ನಡೀತಾ ಇರೋದ್ರಿಂದ ಹುಷಾರಾಗಿರಬೇಕು. ಪರಿಹಾರ ಶನಿ ಶಾಂತಿ, ಆಂಜನೇಯನ ಪೂಜೆ, ಆಮೇಲೆ ಮತ್ತೆ ಚಂಡೀ ಹೋಮ, ಚಂಡೀ ಪಾರಾಯಣ,
ಸರಳ ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ. ನೀಲಾಂಬರ ಹೂವು ಬರುತ್ತೆ, ಇದು ನೀಲಿ ಸ್ಫಟಿಕ, ಅದು ಅರ್ಪಣೆ ಮಾಡಿಬಿಟ್ಟು ಸ್ವಾಮಿಗೆ ಎಳ್ಳು ದೀಪ ಅಂಟಿಸ್ಕೊಂಬಂದ್ರೆ ಒಳ್ಳೆ ಫಲ ಸಿಗುತ್ತೆ. ಅದೃಷ್ಟ ಸಂಖ್ಯೆ 8 6. ಅದೃಷ್ಟ ಬಣ್ಣ ವೈಟು ಮತ್ತೆ ನೀಲಿ ಮತ್ತೆ ಆಕಾಶದ ನೀಲಿ, ಒಳ್ಳೆಯದಾಗುತ್ತೆ. ಗುರುಗಳೇ, ಮುಂದಿನ ರಾಶಿ ಮೀನರಾಶಿ. ಸಂಕ್ರಾಂತಿ ಫಲಾಫಲ ಹೇಗಿದೆ ನೋಡಿ? ಮೀನರಾಶಿಯಲ್ಲಿ ಅವ್ರಿಗೂ ಸಹ ನಾನೇ ಕಣ್ಣಾಗಿ ನೋಡಿದ್ದೀನಿ. ಸುಮಾರು ನನ್ನ ಹತ್ರನೇ ಒಂದು 10 ರಿಂದ 15 ಜನ ಡಿವೋರ್ಸಿಗೆ ಬಂದಿದ್ರು. ಹೆಂಗಪ್ಪ, ನಮ್ಗೆ ಯಾವ ರೀತಿ ಇವ್ರಿಗೂ ಬುದ್ಧಿ ಹೇಳೋಕ್ಕಾಗ್ತಾ ಇಲ್ಲ, ಅವ್ರಿಗೂ ಬುದ್ಧಿ ಹೇಳೋಕ್ಕಾಗ್ತಾ ಇಲ್ಲ ಮೀನರಾಶಿಯವ್ರಿಗೆ. ಅಲ್ಲಿಗೂ ನಾನು ಸಮಾಧಾನ ಮಾಡಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಿಧಾನಕ್ಕೆ ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾತನಾಡಿ. ಈ ವರ್ಷ ಅವರಿಗೆ ದಾಂಪತ್ಯದಲ್ಲಿ ಸೌಖ್ಯ. ಈ ಹೋದ ವರ್ಷ ಎಲ್ಲ ಗಲಾಟೆಗಳು ಜಗಳು, ಈ ಸತಿ ಎಲ್ಲ ಹೊಂದಾಣಿಕೆ ಹಾಕ್ಕೊಂಡ್ಬರುತ್ತೆ. ಅಷ್ಟು ಚೆನ್ನಾಗಿರ್ತಾರೆ ಈ ವರ್ಷ ದಾಂಪತ್ಯದಲ್ಲಿ. ವೃತ್ತಿಯಲ್ಲಿ ಅನುಕೂಲ, ಹಣಕಾಸಿನಲ್ಲಿ ಸ್ವಲ್ಪ ಸುಧಾರಣೆ ಅಂತ ಜಾಸ್ತಿ ಇಲ್ಲ. ಯಾಕೆಂದರೆ ಮೀನಶನಿ ಹೊಟ್ಟೆಯಲ್ಲೇ ಕೂತಿದ್ದಾನೆ, ಜನ್ಮಶನಿ ಇರೋದ್ರಿಂದ ಅವನು ಕೊಡೋದಿಲ್ಲ, ಅಲ್ಪ ಸ್ವಲ್ಪ. ನಿಮಗೆ ತಣ್ಣೀರಿಗೆ ಬಿಸಿನೀರು, ಬಿಸಿನೀರಿಗೆ ತಣ್ಣೀರು ಹಾಕ್ಕೊಳ್ತೀವಲ್ಲ, ಆ ಥರ. ಕುಟುಂಬದಲ್ಲಿ ಸಂತೋಷ, ಆಧ್ಯಾತ್ಮಿಕತೆಗೆ ಹೋಗಬೇಕಾಗುತ್ತೆ ಇವರು. ಮೆಡಿಟೇಷನ್, ಪ್ರಾಣಾಯಾಮ ಮಾಡಬೇಕಾಗತ್ತೆ. ಆಮೇಲೆ ಸ್ತೋತ್ರಗಳೆಲ್ಲ ಹೇಳ್ಕೋಬೇಕಾಗತ್ತೆ. ಪ್ರತಿದಿನ ಇವರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಯಾವಾಗೂ ಇವರು ಗಣಪತಿ ಓಂ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಣಂ ರದಂಚ ಹೊರದಂ ಹಸ್ತಂ ಬಿಭ್ರಾಣಂ ಮೂಷಕಧ್ವಜಂ, ಈ ಮಂತ್ರನ ಕೇಳಿಸ್ಕೊಂಡ್ರೆ ಇವರಿಗೆ ತುಂಬ ಫಲ ಇರ್ತಕ್ಕಂಥದ್ದು. ನೋಡಿ, 1ರಲ್ಲಿ ಶನಿ ಬುದ್ಧಿ ಕ್ಲೇಶ, ತಲೆ ಕೆಡಿಸ್ತಾನೆ. 4ರಲ್ಲಿ ಗುರು ಸ್ನೇಹನಾಶ, ಯಾರ ಹತ್ರ ಸ್ನೇಹ ಮಾಡೋಕ್ಕೆ ಹೋದರೆ ಅವರೇ ಇವ್ನು ಬಿಟ್ಟು ಹೋಗ್ತಾರೆ. 6ರಲ್ಲಿ ಕೇತು ಲಕ್ಷ್ಮೀಕರ, ಕೇತು ಚೆನ್ನಾಗಿದ್ದಾನೆ. 11ರಲ್ಲಿ ರವಿ ಶುಭ ವೃದ್ಧಿ, 11ರಲ್ಲಿ ಕುಜ ದ್ರವ್ಯ ಲಾಭ, 11ರಲ್ಲಿ ಬುಧ ಸಂತೋಷ, 11ರಲ್ಲಿ ಶುಕ್ರ ಸುಖ ಭೋಜನ, 12ರಲ್ಲಿ ರಾಹು ಧನವ್ಯಯ. ಅದಕ್ಕಾಗಿ ಇವರು ಸ್ವಲ್ಪ ಹುಷಾರಾಗಿರಬೇಕು. ವ್ಯವಹಾರ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿತ್ತು ಅಂದರೆ ಅನುಕೂಲ ಆಗುತ್ತೆ. ದಾಂಪತ್ಯ ಜೀವನಗಳೆಲ್ಲ ಬಿಟ್ಟೋಗಿರೋರೆಲ್ಲ ಒಂದಾಗ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ಆ ಥರ ಒಳ್ಳೆ ಫಲಗಳು ಕಾಣಿಸ್ತಾ ಇದೆ, ಒಳ್ಳೆಯದಾಗುತ್ತೆ. ಪರಿಹಾರ ಇವರಿಗೆ ಏನಾಗುತ್ತೆ ಅಂತಂದರೆ, ಮೀನರಾಶಿಯವರಿಗೆ ಗುರು ಸೇಮ್ ದತ್ತಾತ್ರೇಯನ ಮಂತ್ರ ಓಂ ಧ್ರಾಂ ದತ್ತಾತ್ರೇಯ ನಮಃ ಹೋಗ್ಬೋದು, ಇಲ್ಲ ಓಂ ಧ್ರಾಂ ದತ್ತಾತ್ರೇಯ ನಮಃ ಅಂತ ಕೂಡ ಸಹ ಹೇಳ್ಕೋಬೋದು. ಒಳ್ಳೆಯದಾಗತ್ತೆ. ಗುರು ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಶನಿ ಶಾಂತಿ ಮಾಡಿಸ್ಕೊಂಡ್ರು ಒಳ್ಳೆಯದಾಗುತ್ತೆ. ಅದೃಷ್ಟ ಸಂಖ್ಯೆ 3 9. ಅದೃಷ್ಟ ಬಣ್ಣ ಯೆಲ್ಲೋ ವೈಟ್. ಗುರುಗಳೇ, ಸಂಕ್ರಾಂತಿಯ ಮಹತ್ವ ಹಾಗೇನೆ ಸಂಕ್ರಾಂತಿಯ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಅನ್ನೋದನ್ನ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಸ್ತ TV9 ವೀಕ್ಷಕರಿಗೂ ಸಹ ಎಲ್ಲ ಒಳ್ಳೆಯದಾಗಲಿ. ನಮಸ್ಕಾರಗಳು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ನಮಸ್ಕಾರಗಳು. ಇದಿಷ್ಟು ಸಂಕ್ರಾಂತಿ ಭವಿಷ್ಯ 2026. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.